ಹಲೋ ಸ್ನೇಹಿತರೆ, ವೆಲ್ಕಮ್ ಟು ದ ಲೆಕ್ಚರ್ ನಂಬರ್ 6. ಸೊ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಳೆ ಇತ್ತು, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇನ್ನು ನೆಕ್ಸ್ಟು ಆರಾಮಾಗಿ ಡೈಲಿ ಒಂದೊಂದು ವಿಡಿಯೋ ಬರುತ್ತೆ. ಸೊ ವೆಲ್ಕಮ್ ಟು ದ ಕ್ಲಾಸ್. ಸೊ ನಾವೀಗ ಏನದ್ರ ಬಗ್ಗೆ ನೋಡ್ತಿದ್ವಿ, ಲಾಸ್ಟ್ ಅಂದರೆ ಪ್ರೀವಿಯಸ್ ಅಲ್ಲಿ ನಾನು ಏನೇನದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಅಂದರೆ, ಫಸ್ಟು ಏನ್ಷಿಯಂಟ್ ಇಂಡಿಯಾ ಪ್ಯಾಲೋಲಿಥಿಕ್ ಏಜ್, ಮಿಸೋಲಿಥಿಕ್ ಏಜ್ ಮತ್ತು ನಿಯೋಲಿಥಿಕ್ ಏಜ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅದಾದಮೇಲೆ ಚಾಲ್ಕೋಲಿಥಿಕ್ ಏಜ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಇದಾದ್ಮೇಲೆ ನೆಕ್ಸ್ಟ್ ಈ ಒಂದು ಫೇಸಲ್ಲಿ ಬರೋದು ಯಾವುದು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಓಕೆನಾ, ಇವರಾದ್ಮೇಲೆ ಬರೋದು ಯಾರು, ಆರ್ಯನ್ಸ್ ಅಂದರೆ ವೇದಿಕ್ ಏಜ್ ಮಾಡಿದೀವಿ. ಈ ವೇದಿಕ್ ಏಜ್ ಅಲ್ಲಿ ಲೇಟರ್ ವೇದಿಕ್ ಏಜ್ ಮತ್ತೆ ಲೇಟರ್ ವೇದಿಕ್ ಪೀರಿಯಡ್ ಮತ್ತೆ ಅರ್ಲಿ ವೇದಿಕ್ ಪೀರಿಯಡ್ ಮತ್ತೆ ಲೇಟರ್ ವೇದಿಕ್ ಪೀರಿಯಡ್ ಅಂತ ನಾವು ಎರಡನ್ನೂ ನೋಡಿದೀವಿ. ಅದಾದ್ಮೇಲೆ ಈ ಒಂದು ಮಧ್ಯದ ಏನು ನೋಡಿದ್ವಿ, ಜೈನಿಸಮ್ ಮತ್ತೆ ಬುದ್ಧಿಸಮ್ ನೋಡಿ. ನೆಕ್ಸ್ಟ್ ಇದಾದ್ಮೇಲೆ ಯಾವುದು, ಮಹಾಜನಪದಾಸ್. ಓಕೆನಾ, ಇದಿಷ್ಟು ನಾವು ಕಂಪ್ಲೀಟ್ ಆಗಿ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಯಾವುದು ನಾವು ನೋಡ್ತಿದ್ದೀವಿ ಅಂದ್ರೆ ಮೌರ್ಯನ್ ಎಂಪೈರ್. ಯಾವುದು, ಮೌರ್ಯನ ಎಂಪೈರ್. ನಾವು ಫಸ್ಟ್ ನಮ್ಮ ಈ ಒಂದು ಸ್ಕೂಲಲ್ಲಿ ನಮಗೆ ನೆನಪಿರ್ತಾರೆ ಯಾರು, ಚಂದ್ರಗುಪ್ತ ಮೌರ್ಯ ಅಂತ ಎಲ್ಲಾರ್ಗು ನೆನಪಿರುತ್ತೆ. ಸೊ ಈಗ ಮೌರ್ಯನ್ ಎಂಪೈರ್ ಓದಕ್ಕಿಂತ ಮುಂಚೆ ಅದ್ರ ಮೌರ್ಯನ್ ಎಂಪೈರ್ನ ಮೂಲಗಳು ಎಲ್ಲಿ ಸಿಕ್ತು, ಯಾವ ಒಂದು ಟೆಕ್ಸ್ಟ್ ಅಲ್ಲಿ ಇತ್ತು ಅದನ್ನ ನಾವು ನೋಡೋಣ. ಸೊ ಸೋರ್ಸಸ್ ಆಫ್ ದ ಮೌರ್ಯನ್ ಎಂಪೈರ್ ಏನು, ಸೊ ಮೌರ್ಯನ್ ಸಾಮ್ರಾಜ್ಯದ ಮೂಲಗಳು. ಎಲ್ಲಿ ಮೌರ್ಯನ್ ಎಂಪೈರ್ ಬಗ್ಗೆ ಮಾಹಿತಿ ನಮಗೆ ಸಿಗುತ್ತೆ ಅಂತಂದ್ರೆ ನೋಡಿ, 5ರಿಂದ 6 ಒಂದು ಸೋರ್ಸಸ್ ಅಂತ ಕರಿತೀವಿ. ಮೊದಲನೇದು ಇಂಪಾರ್ಟೆಂಟ್ ಯಾವುದು, ಕೌಟಿಲ್ಯಸ್ ಅರ್ಥಶಾಸ್ತ್ರ ಬೈ ಕೌಟಿಲ್ಯ ಅಂತ ಕರಿತೀವಿ. ಈ ಕೌಟಿಲ್ಯನ ಇನ್ನೊಂದು ಬೇರೆ ಬೇರೆ ಹೆಸರು ಕರಿತೀವಿ, ವಿಷ್ಣುಗುಪ್ತ ಅಂತಾನು ಕರಿತೀವಿ, ಚಾಣಕ್ಯ ಅಂತಾನು ಕರಿತೀವಿ. ಓಕೆನಾ, ಕೌಟಿಲ್ಯನ ಬುಕ್ ಯಾವುದು, ಅರ್ಥಶಾಸ್ತ್ರ ಅಂದ್ರೆ ಏನು, ಎಕನಾಮಿಕ್ಸ್. ಈ ಒಂದು ಬುಕ್ಕಲ್ಲಿ ಕೌಟಿಲ್ಯ ಮೌರ್ಯನ್ ಎಂಪೈರ್ನ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು, ಅವರ ಸ್ಟೇಟ್ ಪಾಲಿಸಿ ಹೇಗಿತ್ತು, ಎಲ್ಲಾದ್ರ ಬಗ್ಗೆನೂ ಬರ್ದಿದ್ದಾರೆ. ಓಕೆನಾ, ಅದಾದ್ಮೇಲೆ ವಿಶಾಖದತ್ತ ಮುದ್ರ ರಾಕ್ಷಸ ಅಂದ್ರೆ ವಿಶಾಖದತ್ತನ ಒಂದು ಬುಕ್ ಐತೆ, ಯಾವುದು, ಮುದ್ರ ರಾಕ್ಷಸ ಅಂತ ಒಂದು ಬುಕ್ ಬರ್ದಿರ್ತಾನೆ ವಿಶಾಖದತ್ತ. ಅವನೊಳಗೆ ಚಂದ್ರಗುಪ್ತ ಮೌರ್ಯ ಬಗ್ಗೆ ಅವನು ಮೆನ್ಷನ್ ಮಾಡಿರ್ತಾರೆ. ಅದ್ರೊಳಗೆ ಅವನೇನು ಹೇಳಿರ್ತಾನೆ, ಚಂದ್ರಗುಪ್ತ ಮೌರ್ಯ ಬಿಲಾಂಗಿಂಗ್ ಟು ದ ಲೋವರ್ ಕ್ಯಾಸ್ಟ್ ಅಂತ ಹೇಳಿರ್ತಾನೆ. ಹಂಗಾರೆ ವರ್ಣ ಸಿಸ್ಟಮ್ ಇಲ್ಲಿ ಫಾಲೋ ಆಗಿದೆ ಅಂತ ಅರ್ಥ ಆಯ್ತು ನಮಗೆ. ಅದಾದ್ಮೇಲೆ ಮೆಗಸ್ಥನಿಸ್ ಅಂತ ಬರ್ತಾರೆ. ಮೆಗಸ್ಥನಿಸ್ ಯಾರು ಅಂತಂದ್ರೆ ಇವರೊಬ್ರು ಗ್ರೀಕ್ ಅಂಬಾಸಿಡರ್ ಆಗಿರ್ತಾರೆ. ಎಲ್ಲಿ ಅಂತಂದ್ರೆ ಶೆಲ್ಸಸ್ ನಿಕೋಟರನ ಆಸ್ಥಾನದಲ್ಲಿ. ಆ ಶೆಲ್ಸಸ್ ನಿಕೋಟರ್ ಏನ್ ಮಾಡ್ತಾನೆ, ಚಂದ್ರಗುಪ್ತನ ಮೌರ್ಯ ಕಿಂಗ್ ಅಂದ್ರೆ ಅವರ ಪ್ಯಾಲೇಸ್ಗೆ ಮೆಗಸ್ಥನಿಸ್ ನ ಕಳಿಸ್ತಾನೆ. ಈಗ ಅವನು ಅಲ್ಲಿಂದ ಬಂದು ಏನ್ ಮಾಡ್ತಾನೆ, ಮೌರ್ಯನ್ ಎಂಪೈರ್ ಅಲ್ಲಿ ಏನೇನ್ ನಡೀತಿತ್ತು ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಂತಾನೆ. ಆ ಒಂದು ನೋಟ್ ಡೌನ್ ಮಾಡ್ಕೊಂಡಿದ್ ಬುಕ್ ಏನು, ಇಂಡಿಕಾ ಅಂತ ನಾವು ಅದನ್ನ ನೇಮ್ ಮಾಡ್ತೀವಿ. ಇವರು ಚಂದ್ರಗುಪ್ತ ಮೌರ್ಯ ಅಥವಾ ಮೌರ್ಯನ್ ಎಂಪೈರ್ ಬಗ್ಗೆ ಎಲ್ಲಾನು ಕಂಪ್ಲೀಟ್ ಆಗಿ ನೋಟ್ ಮಾಡ್ಕೊಂಡಿರ್ತಾನೆ. ಸರಿನಾ, ಅದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು, ಬುದ್ಧಿಸ್ಟ್ ಲಿಟ್ರೇಚರ್ ಅಂತಂದ್ರೆ ಈಗ ಶ್ರೀಲಂಕಾದಿಂದ ಸ್ವಲ್ಪ ಟೆಕ್ಸ್ಟ್ಗಳು ಸಿಕ್ಕಿರುತ್ತೆ. ದೀಪವಂಶ, ಮಹಾವಂಶ, ವಂಶಪಚಾಕಿನಿ ಅಂತೆಲ್ಲ ಕರಿತೀವಿ. ಓಕೆ, ಆ ಒಂದು ಬುದ್ಧಿಸ್ಟ್ ಟೆಕ್ಸ್ಟ್ ಅಲ್ಲಿ ಈ ಒಂದು ಮೌರ್ಯನ್ ಸಾಮ್ರಾಜ್ಯ ಬಗ್ಗೆ ನಮ್ಗೆ ಮಾಹಿತಿ ಸಿಗುತ್ತೆ. ಅದಾದ್ಮೇಲೆ ಜೈನ್ ಟೆಕ್ಸ್ಟ್ ಅಲ್ಲಿ ಯಾವುದು, ಹೇಮಚಂದ್ರ ಒಂದು ಬುಕ್ ಬರ್ದಿರ್ತಾನೆ, ಯಾವುದು, ಪ್ರತಿಷ್ಠಾ ಪರ್ವ ಅಂತ ಬರ್ದಿರ್ತಾರೆ, ಅದ್ರೊಳಗೆ ನಮ್ಗೆ ಸಿಗುತ್ತೆ. ಅದಾದ್ಮೇಲೆ ಚಂದ್ರಗುಪ್ತ ಮೌರ್ಯನೇ ಶ್ರಾವಣ ಬೆಳ್ಗೊಳಕ್ಕೆ ಹೋಗಿ ಭದ್ರಬಾಹು ಜೊತೆ ಸಲ್ಲೇಖನನ ಪ್ರಾಕ್ಟೀಸ್ ಮಾಡಿರ್ತಾನೆ. ಇದು ನಾನು ಜೈನಿಸಮ್ ಹೇಳ್ಬೇಕಾದ್ರೆ ಹೇಳ್ತೆ. ಆ ಒಂದು ರೆಕಾರ್ಡನು ನಮ್ಗೆ ಜೈನಿಸಮ್ ಇಂದ ಸಿಗುತ್ತೆ. ಇದಿಷ್ಟು ಅಲ್ದಾನೆ ಈಗ ಅಶೋಕ ಬರ್ತಾರೆ. ಯಾರು, ಚಂದ್ರಗುಪ್ತನ ಮಗ ಯಾರು, ಇದು ಚಂದ್ರಗುಪ್ತ ಮೌರ್ಯ. ಓಕೆನಾ, ಇವರು ಸ್ಥಾಪಕರಾಗಿರ್ತಾರೆ. ಅದಾದ್ಮೇಲೆ ಬಿಂದುಸಾರ ಇವ್ರ ಮಗ ಆಳ್ತಾನೆ. ಬಿಂದುಸಾರಂಗೆ ಎಷ್ಟೋ ಜನ ಇರ್ತಾರೆ, ಅದ್ರೊಳಗೆ ಅಶೋಕ ಒಬ್ಬ ಪವರ್ಫುಲ್ ಗ್ರೇಟ್ ರೂಲರ್ ಆಗಿ ಬರ್ತಾನೆ. ಈ ಅಶೋಕ ಏನ್ ಮಾಡ್ತಾನೆ, ಫಸ್ಟ್ ಮೌರ್ಯನ್ ಎಂಪೈರ್ ರೂಲರು ಏನ್ ಮಾಡಿರ್ತಾರೆ, ರಾಕ್ ಇನ್ಸ್ಕ್ರಿಪ್ಷನ್ ನ ಮಾಡಕ್ಕೆ ಶುರು ಮಾಡ್ತಾರೆ. ಓಕೆನಾ, ಆ ಒಂದು ರಾಕ್ ಇನ್ಸ್ಕ್ರಿಪ್ಷನ್ ಮೇಲೆ ಏನೇನ್ ಕೆತ್ತನೆ ಮಾಡಿರ್ತಾರಲ್ವಾ, ಆ ಒಂದು ಡೀಟೇಲ್ಸ್ ಓದ್ಕೊಂಡು ನೋಡಿ ಈ ಒಂದು ಸಾಮ್ರಾಜ್ಯದ ಅಥವಾ ಈ ಒಂದು ಎಂಪೈರ್ನ ಎಲ್ಲಾ ಡೇಟಾನು ನಮ್ಗೆ ಗೊತ್ತಾಗುತ್ತೆ. ಅದಲ್ಲದೆ ಆರ್ಕಿಯಾಲಜಿಕಲ್ ಸೋರ್ಸಸ್, ಇವಾಗ ಚಂದ್ರಗುಪ್ತ ಮೌರ್ಯ ಅವ್ರದ ಪ್ಯಾಲೇಸ್ ಆಗಿರ್ಬೋದು, ಅಥವಾ ಸ್ತೂಪಗಳಾಗಿರ್ಬೋದು, ಪಿಲ್ಲರ್ಸ್ಗಳಾಗಿರ್ಬೋದು, ಇದರಿಂದ ನಮ್ಗೆ ಈ ಒಂದು ಮೌರ್ಯನ್ ಎಂಪೈರ್ನ ಫುಲ್ಲು ಮಾಹಿತಿ ಸಿಗುತ್ತೆ. ಓಕೆನಾ, ನಮಗೆ ಇಂಪಾರ್ಟೆಂಟ್ ಯಾವ್ದಂತ ಅಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ ಒಂದು ಬೆಸ್ಟ್ ಮೇಜರ್ ಸೋರ್ಸಸ್ ಆಫ್ ಹಿಸ್ಟ್ರಿ. ಅದಾದ್ ಬಿಟ್ರೆ ಮೆಗಸ್ಥನಿಸ್. ಚಂದ್ರಗುಪ್ತ ಮೌರ್ಯ. ಈಗ ಚಂದ್ರಗುಪ್ತ ಮೌರ್ಯ ಯಾರು ಅಂದ್ರೆ ಮೌರ್ಯ ವಂಶಕದ ಸ್ಥಾಪಕರು. ಓಕೆನಾ, ಈಸ್ ದ ಫೌಂಡರ್ ಆಫ್ ದ ಮೌರ್ಯನ್ ಡೈನಾಸ್ಟಿ. ಸರಿನಾ, ಈಗ ಮೌರ್ಯನ್ ಡೈನಾಸ್ಟಿ ಫೌಂಡ್ ಮಾಡೋಕ್ಕಿಂತ ಮುಂಚೆ ಯಾರು ಒಬ್ಬರನ್ನ ಕೊಂದಿರ್ತಾರೆ, ಒಬ್ಬರನ್ನ ಕೊಂದೆ ಅಥವಾ ಒಬ್ಬರನ್ನ ಸೋಲ್ಸೆ ಒಂದು ಡೈನಾಸ್ಟಿನ ಫಾರ್ಮ್ ಮಾಡೋದು. ಯಾರು ಅಂತ ಅಂದ್ರೆ ಚಂದ್ರಗುಪ್ತ ಮೌರ್ಯ ಧನಾನಂದ ಅಂತ ಕರಿತೀವಿ. ಧನಾನಂದ ಯಾರು, ಕಮೆಂಟ್ ಅಲ್ಲಿ ತಿಳಿಸಿ ಧನಾನಂದ ಯಾರು ಅಂತ. ಓಕೆನಾ, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದ್ದೀನಿ ಧನಾನಂದ ಯಾರು ಅಂತ. ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಧನಾನಂದ ಯಾರು ಅಂತ. ಅವ್ರನ್ನ ಸೋಲ್ಸ್ಬಿಟ್ಟು ವಿತ್ ಹೆಲ್ಪ್ ಆಫ್ ಕೌಟಿಲ್ಯ ಅಂದ್ರೆ ಯಾರು, ನಾವು ಅವಾಗಲೇ ಡಿಸ್ಕಸ್ ಮಾಡಿದ್ವಲ್ಲ
ಅರ್ಥಶಾಸ್ತ್ರ ಬರ್ದವ್ರನ್ನ ಕೌಟಿಲ್ಯ ಅಂತ ಕರಿತೀವಿ. ಓಕೆನಾ, ಇವ್ರಿಗೆ ಇನ್ನೊಂದು ಹೆಸರೇನು, ಚಾಣಕ್ಯ ಮತ್ತೆ ವಿಷ್ಣುಗುಪ್ತ ಅಂತ ಕರಿತೀವಿ. ಅವರ ಸಹಾಯದಿಂದ ಚಂದ್ರಗುಪ್ತ ಮೌರ್ಯ ಧನಾನಂದನನ್ನು ಕೊಂದು ಮೌರ್ಯ ಡೈನಸ್ಟಿನ ಸ್ಥಾಪನೆ ಮಾಡ್ತಾರೆ. ಇದಿಷ್ಟು ಮಾಹಿತಿ. ಅದಾದ್ಮೇಲೆ ಬೇರೆ ಬೇರೆ ಕಡೆ ವಾರ್ ಮಾಡ್ತಾರೆ. ಈಗ ಇದು ನಮ್ಮ ಭಾರತ ಅಂತ ಅಂದ್ರೆ, ಈಗ ಇದು ನೋಡಿ, ಇದು ನಮ್ಮ ಭಾರತ ಅಂತ ಅಂದ್ರೆ ಇಲ್ಲಿ ಫಸ್ಟ್ ಅವ್ರ ರೀಜನ್ ಇರುತ್ತೆ, ಆಮೇಲೆ ಇನ್ನ ರೀಜನ್ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕಲ್ವಾ, ಅವಾಗ ಹಿಂದೂ ಕುಶ್ ಮೌಂಟೇನ್ಸ್ ಅಂತ ಕರಿತೀವಿ. ಈ ಒಂದು ತಕ್ಸಿಲಾ ಇರೋಂಥ ರೀಜನ್ಗೂ ಅವರು ಅಟ್ಯಾಕ್ ಮಾಡಕ್ ಹೋಗ್ತಾರೆ. ಅಲ್ಲಿ ಇದ್ದಿದ್ದು ಯಾರಂದ್ರೆ ಸೆಲ್ಸಸ್ ನಿಕೋಟರ್. ಓಕೆನಾ, ಪಾಕಿಸ್ತಾನ್ ಸೈಡ್ ಯಾರ ಕಂಟ್ರೋಲ್ ಮಾಡ್ತಿದ್ರು ಅಂದ್ರೆ ಸೆಲ್ಸಸ್ ನಿಕೋಟರ್ ಅಂತ ಕಂಟ್ರೋಲ್ ಮಾಡ್ತಿರ್ತಾರೆ. ಅವ್ರನ್ನ ಸೋಲ್ಸ್ತಾರೆ. ಓಕೆನಾ, ಹೋಗ್ಬಿಟ್ಟು ಯಾರು ಅವ್ರ ಮೇಲೆ ಯುದ್ಧ ಮಾಡಿ ಸೋಲ್ಸ್ತಾರೆ. ಅದು ಆ ಒಂದು ಸೆಲ್ಸಸ್ ನಿಕೋಟರೆ ಮೆಗಸ್ತನಿಸ್ನ ಚಂದ್ರಗುಪ್ತ ಮೌರ್ಯ ಪ್ಯಾಲೇಸ್ಗೆ ಕಳ್ಸೋದು. ಅದಾದ್ಮೇಲೆ ಇವರ ಸನ್ ಯಾರಾಗಿರ್ತಾರೆ, ಸನ್ ಯಾರು, ಬಿಂದುಸಾರ. ನಾನು ಹೇಳಿದ್ದೆ ಇವ್ರ ಮಗ ಯಾರಾಗಿರ್ತಾನೆ, ಬಿಂದುಸಾರ. ಆಮೇಲೆ ಈಗ ಚಂದ್ರಗುಪ್ತ ಮೌರ್ಯ ಕೋಸ್ತಗ್ರಹ ಅಂತ ಬಿಲ್ಡ್ ಮಾಡಿರ್ತಾರೆ. ಕೋಸ್ತಗ್ರಹ ಅಂದ್ರೆ ಏನು, ಈಗ ನಾವು ಏನಾದ್ರು ಬೆಳಿತೀವಲ್ವಾ, ಅಕ್ಕಿ ರಾಗಿ ಜೋಳನೆಲ್ವಾ, ಅದನ್ನೆಲ್ಲ ಸ್ಟೋರ್ ಮಾಡಕ್ಕೆ ಒಂದು ಮನೆ ತರ ಮಾಡ್ತಾನೆ, ಅದನ್ನ ಕೋಸ್ತಗ್ರಹ ಅಂತ ಕರಿತೀವಿ. ಓಕೆನಾ, ಈ ಒಂದು ಇನ್ಸ್ಕ್ರಿಪ್ಷನ್, ಈ ಒಂದು ಮಾಹಿತಿ ಎಲ್ಲಿ ನಮ್ಗೆ ಸಿಗುತ್ತೆ ಅಂದ್ರೆ ಸೊಹಗುರು ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊಹಗುರು ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ ಎಲ್ಲಿ ಬರುತ್ತೆ, ನಾನು ಏನಕ್ಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ಮುಂದೆ ಒಂದು ಇನ್ಸ್ಕ್ರಿಪ್ಷನ್ ಸೊಹಗುರು ಅಂತ ಒಂದು ಪ್ಲೇಸ್ ಅಲ್ಲಿ ಇನ್ಸ್ಕ್ರಿಪ್ಷನ್ ಫೌಂಡ್ ಆಗುತ್ತೆ, ಅಲ್ಲಿ ಒಂದು ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ ನಮ್ಗೆ ಕಾಣಿಸ್ಬರುತ್ತೆ. ಸರಿನಾ, ಇದಿಷ್ಟು ಸೋರ್ಸ್ ಚಂದ್ರಗುಪ್ತ ಮೌರ್ಯ ಬಗ್ಗೆ. ನೆಕ್ಸ್ಟ್ ಇನ್ನು ಎಕ್ಸ್ಟ್ರಾ ಹೇಳ್ಬೇಕು ಅಂತ ಅಂದ್ರೆ ನೋಡಿ, ಪ್ರತಿಷ್ಠಾ ಪರ್ವ ರಿಟರ್ನ್ ಬೈ ಹೇಮಚಂದ್ರ ಅದ್ರೊಳಗೆ ಏನೇನೋ ಮಗಸ್ತನೀಸ್ ಅಂದ್ರೆ ಚಂದ್ರಗುಪ್ತ ಮೌರ್ಯನ್ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ. ಅದು ಯಾವ್ದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ನಾನು ಇಷ್ಟು ಏನ್ ಹೇಳಿದ್ದೀನಿ ಅದನ್ನ ಮಾತ್ರ ಇಂಪಾರ್ಟೆಂಟ್. ಮತ್ತೆ ಇಂಪಾರ್ಟೆಂಟ್ ಇನ್ನೊಂದು ಏನಂತಂದ್ರೆ, ಚಂದ್ರಗುಪ್ತ ಮೌರ್ಯ ಯಾವೊಂದು ರಿಲಿಜನ್ಗೆ ಜಾಸ್ತಿ ಫಾಲೋ ಮಾಡ್ತಿದ್ದ ಅಂತಂದ್ರೆ, ಅವರು ಜೈನಿಸಂನ ಜಾಸ್ತಿ ಫಾಲೋ ಮಾಡ್ತಿದ್ರು. ಜೈನಿಸಂನ ಜಾಸ್ತಿ ಫಾಲೋ ಮಾಡ್ತಿದ್ರು. ಮತ್ತೆ ಅವ್ರು ಏನ್ ಮಾಡಿರ್ತಾರೆ, ನಾನು ಮುಂಚೆ ಸ್ಟೋರಿ ಹೇಳಿದ್ದೀನಿ, ಭದ್ರಬಾಹು ಜೊತೆ ಕರ್ನಾಟಕಕ್ಕೆ ಬಂದು ಶ್ರಾವಣ ಬೆಳಗೊಳದಲ್ಲಿ ಸಲ್ಲೇಖನನ ಮಾಡಿರ್ತಾರೆ. ಇದಿಷ್ಟು ನಮ್ಗೆ ಗೊತ್ತಿರಬೇಕು. ಅದ್ ಬಿಟ್ರೆ ಇನ್ನೇನು ಇಂಪಾರ್ಟೆಂಟ್, ಇಷ್ಟು ಬಿಟ್ರೆ ಈ ತರ ಒಂದು SSC ಎಕ್ಸಾಮ್ಗೆ, MTS ಎಕ್ಸಾಮ್ ಆಗಿರ್ಬೋದು, NTPC ಅಲ್ಲಿ ಯಾವುದೇ ತರ ಅಷ್ಟು ಡೀಪ್ ಆಗಿ ಕೇಳಕ್ ಹೋಗಲ್ಲ. ಈಗ ಸೆಲ್ಸಸ್ ನಿಕಟ ನೋಡೋದಾದ್ರೆ, ಅವನು ಶೆಲ್ಸಿಯೋ ಡೈನಾಸ್ಟಿಯ ಒಬ್ಬ ರಾಜ. ಓಕೆನಾ, ಇವ್ರನ್ನ ಯಾರು ಸೋಲ್ಸಿರ್ತಾರೆ, ಚಂದ್ರಗುಪ್ತ ಮೌರ್ಯ ಇವ್ರನ್ನ ಸೋಲ್ಸ್ತಾರೆ. ಮತ್ತೆ ಅವನಲ್ಲಿ ಯಾರು, ಅವ್ರ ಕೋರ್ಟಲ್ಲಿ ಯಾರಿರ್ತಾನೆ, ಮೆಗಸ್ತನಿಸ್ ಇರ್ತಾನೆ. ಆ ಒಂದು ಮೆಗಸ್ತನಿಸ್ನ ಯಾರಿಗೆ, ಚಂದ್ರಗುಪ್ತ ಮೌರ್ಯನ್ ಕೋರ್ಟ್ಗೆ ಕಳಿಸ್ತಾರೆ. ಮತ್ತೆ ಚಂದ್ರಗುಪ್ತ ಮೌರ್ಯ ಯಾರನ್ನ ಮದ್ವೆ ಆಗ್ತಾನೆ ಅಂದ್ರೆ, ಈ ಶೆಲ್ಸಾ ಡೈನಾಸ್ಟಿ ಎಂಪೈರ್ ರಾಜ ಇರ್ತಾನಲ್ವಾ, ಅವ್ರ ಮಗಳನ್ನ ಮದ್ವೆ ಆಗ್ತಾನೆ. ಅವ್ರ ಮಗಳ ಹೆಸರೇನು, ಹೆಲೇನಾ ಅಂತ ಕರೀತಾರೆ. ಓಕೆನಾ, ಇದಿಷ್ಟು ಚಂದ್ರಗುಪ್ತ ಮೌರ್ಯ ಬಗ್ಗೆ. ಈಗ ನೆಕ್ಸ್ಟ್ ಬರೋದು ಯಾರು, ಬಿಂದುಸಾರ. ಈ ಬಿಂದುಸಾರ ಟೈಮ್ ಪೀರಿಯಡ್ ಎಷ್ಟು, 279 to 273 BCE. ಇವ್ರನ್ನ ಅಮಿತ್ರೋ ಚೇಟ್ಸ್ ಅಂತ ಕರಿತೀವಿ. ಯಾರು, ಗ್ರೀಕ್ ಅಲ್ಲಿ ಇವ್ರನ್ನ ಏನಂತ ಕರಿತೀವಿ, ಅಮಿತ್ರೋ ಚೇಟ್ಸ್ ಅಂತ ಕರಿತಿದ್ದಾರೆ. ಆಮೇಲೆ ಇವರು ಅಂಟಿಚೂಸ್ ಒಂದು ಈಗಿನ ಸಿರಿಯಾಯಿಂದ ಅಲ್ಲಿದ್ದಂತ ರಾಜಗಳ ಜೊತೆ ಟ್ರೇಡ್ ಮಾಡ್ಕೊಂಡು ಅಲ್ಲಿ ಡ್ರೈ ಫ್ರೂಟ್ಸ್ ಆಗಿರುವುದು, ಸ್ವೈನ್ಗಳನ್ನೆಲ್ಲ ಕೇಳಿರ್ತಾರೆ. ಓಕೆನಾ, ಅದೆಲ್ಲ ಏನ್ ಇಷ್ಟೊಂದೇನು ಇಂಪಾರ್ಟೆಂಟ್ ಆಗಲ್ಲ, ಬಟ್ ನಮ್ಗೆ ಗೊತ್ತಿರಬೇಕು. ಈಗ ಚಂದ್ರಗುಪ್ತ ಮೌರ್ಯ ಜೈನಿಸಂ ಆಗಿದ್ರು, ಬಟ್ ಬಿಂದುಸಾರ ಯಾವ ಒಂದು ರಿಲಿಜನ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ ಅಂತಂದ್ರೆ, ಅಜೀವಿಕ ಕ್ಯಾಸ್ಟ್ಗೆ, ಅಂದ್ರೆ ಅಜೀವಿಕ ಒಂದು ರಿಲಿಜನ್ಗೆ ಅವರು ಜಾಸ್ತಿ ಪ್ರಾಮುಖ್ಯನ ಕೊಡ್ತಾರೆ. ಓಕೆನಾ, ಈಗ ಬಿಂದುಸಾರ ಬಗ್ಗೆ ನೋಡೋದಾದ್ರೆ ಟೈಮ್ ಪೀರಿಯಡ್ ಹೇಳಿದೀನಿ. ಮತ್ತೆ ಮಹಾಭಾಷಾ, ಈ ಒಂದು ಪತಾಂಜಲಿಯ ಒಂದು ಗ್ರಂಥದಲ್ಲಿ, ಅಥವಾ ಒಂದು ಟೆಕ್ಸ್ಟ್ ಅಲ್ಲಿ ಇವ್ರನ್ನ ಏನಂತ ಕರೀತಾರೆ, ಚಂದ್ರಗುಪ್ತ ಸಕ್ಸೆಸರ್ ಆಸ್ ಅಮಿತ್ರಘಟ್ಟ ಅಂತ ಕರೀತಾರೆ. ಅಂದ್ರೆ ಚಂದ್ರಗುಪ್ತ ಆದ್ಮೇಲೆ ನೆಕ್ಸ್ಟ್ ಬರ್ತಾರಲ್ಲ ರಾಜ ಸ್ಥಾನಕ್ಕೆ, ಅವ್ರನ್ನ ಅಮಿತ್ರಘಟ್ಟ ಅಂತ ಕರೀತಾರೆ. ಅಂದ್ರೆ ಸ್ಲಿಯರ್ ಆಫ್ ಎನಿಮೀಸ್ ಅಂತ ಅರ್ಥ. ಮತ್ತೆ ಗ್ರೀಕ್ ಅಲ್ಲಿ ಏನಂತ ಕರಿತಿರ್ತಾರೆ, ಅಮಿತ್ರೋ ಚೇಟ್ಸ್ ಅಂತ ಕರಿತಿರ್ತಾರೆ. ಗ್ರೀಕ್ ಅಲ್ಲಿ ಅಂತ ಅವ್ರನ್ನ ಅಮಿತ್ರೋ ಚೇಟ್ಸ್ ಅಂತ ಕರೀತಾರೆ. ಇವರು ಅಷ್ಟೇ ತುಂಬಾ ಕಾನ್ಕ್ವೆಸ್ಟ್ ಮಾಡ್ತಾರೆ. ಮತ್ತೆ ಮೌರ್ಯನ್ ಎಂಪೈರ್ ನ ಫುಲ್ಲು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ನೋಡ್ಕೊಂಡ್ರೆ ಇಲ್ಲಿ ನೋಡಿ, ಭಾರತ ಅಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿ ಗಂಟನು ಮೌರ್ಯನ್ ಎಂಪೈರ್ ನ ಆಳ್ವಿಕೆ ಇರುತ್ತೆ. ಸರಿನಾ, ಮತ್ತೆ ಅವರು ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಈ ಕಾನ್ಕೋಟ್ ದ ಲ್ಯಾಂಡ್ ಬಿಟ್ವೀನ್ 2 seas. ಅಂದ್ರೆ ಯಾವುದು, ಒಂದು ಅರೇಬಿಯನ್ ಸಿ, ಇನ್ನೊಂದು ಬೇ ಆಫ್ ಬೆಂಗಾಲ್. ಈ ಎರಡು ನಡುವೆ ಒಂದು ಲ್ಯಾಂಡ್ ನ ಇವರು ಕಾನ್ಕೋರ್ ಮಾಡಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಸರಿನಾ, ಅದ್ ಬಿಟ್ರೆ ಇವ್ರ ಬಗ್ಗೆ ಇನ್ನೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಡೇಟ್ ಇಂಪಾರ್ಟೆಂಟು, ಅವ್ರಿಗೆ ನಿಕ್ ನೇಮ್ ಅಂದ್ರೆ ಟೈಟಲ್ ಏನಾದ್ರು ಕೊಟ್ಟಿರ್ತಾರಲ್ವಾ ಅದು ಇಂಪಾರ್ಟೆಂಟು. ಇನ್ನೊಂದು ನೋಡೋದಾದ್ರೆ, ಅವ್ರು ಯಾವ ಒಂದು ರಿಲಿಜನ್ ಜಾಸ್ತಿ ಪ್ಯಾಟ್ರನೈಸ್ ಮಾಡ್ತಿದ್ರು, ಅಜೀವಿಕ ಸೆಕ್ಟ್ ಅಂತ ಕರಿತೀವಿ. ಅಜೀವಿಕ ಸೆಕ್ಟ್ಗೆ ಅವರು ಜಾಸ್ತಿ ಪ್ರಾಮುಖ್ಯತೆ ವಹಿಸ್ತಿದ್ರು. ಬಟ್ ಚಂದ್ರಗುಪ್ತ ಮೌರ್ಯ ಯಾವುದಕ್ಕೆ, ಜೈನಿಸಂಗೆ. ನೆಕ್ಸ್ಟ್ ಬರೋದು, ಈ ಬಿಂದುಸಾರನ್ಗೆ ಎಷ್ಟೋ ಜನ ಮಕ್ಳಿರ್ತಾರೆ, ಬಟ್ ಅದ್ರೊಳಗೆ ಒಬ್ಬ ಪವರ್ಫುಲ್ ಎಲ್ಲ ಬ್ರದರ್ಸ್ನೆಲ್ಲ ಕೊಂದ್ಬಿಟ್ಟು, ಅಥವಾ ಏನೋ ಒಂದು ಕತೆ ಐತೆ ಅವ್ರದಲ್ಲ, ಅದ್ ಕತೆ ಎಲ್ಲ ನಮಗ್ ಬೇಡ. ಬಟ್ ಪವರ್ಫುಲ್ ರೂಲರ್ ಯಾರು, ಅಶೋಕ ಬರ್ತಾನೆ. ಅಶೋಕನ್ ಡೇಟ್ ನೆನ್ಪಿಟ್ಕೊಳ್ಳಿ, 268 to 232 BC. ಸೊ 268, ಈ 268 ಆದ್ಮೇಲೆ 8 ವರ್ಷ ಆದ್ಮೇಲೆ ಅವನು ಈ ವಾರ್ ಮಾಡೋದನ್ನೇ ಬಿಟ್ಬಿಡ್ತಾನೆ. ಓಕೆ, ಯಾರು, ಅಶೋಕ. ಯಾಕೆ ಅಂತಂದ್ರೆ ಕಳಿಂಗ ವಾರ್ ಟೇಕ್ ಪ್ಲೇಸ್ ಆಗುತ್ತೆ. ಈ ಕಳಿಂಗ ವಾರ್ ಯಾವಾಗ, 261 BC ಯಲ್ಲಿ
ಆಗುತ್ತೆ. 8 years ಆಫ್ ಇಸ್ ಕೊರೋನೇಷನ್, ಅಂದ್ರೆ ಅವ್ನು ರಾಜ ಪಟ್ಟ ಆದ್ಮೇಲೆ 8 ವರ್ಷ ಆದ್ಮೇಲೆ, ರಾಜನ ಪಟ್ಟ ತಗೊಂಡು 8 ವರ್ಷ ಆದ್ಮೇಲೆ ಏನಾಗುತ್ತೆ, ಕಳಿಂಗ ವಾರ್ನ ಫೇಸ್ ಮಾಡ್ತಾನೆ, ಅಂದ್ರೆ ಯುದ್ಧಕ್ಕೆ ಹೋಗ್ತಾನೆ ಕಳಿಂಗ ವಾರಲ್ಲಿ. ಆ ಕಳಿಂಗ ವಾರ್ ಅಂತ ಅಂದ್ರೆ ನೋಡಿ ಎಲ್ಲಿ ಬರುತ್ತೆ, ಒಡಿಶಾ ರೀಜನ್ ಅಲ್ಲಿ ಬರುತ್ತೆ. ಆ ಒಂದು ಒಡಿಶಾ ರೀಜನ್ ಅಲ್ಲಿ ಹೋದಾಗ ಸಖತ್ತು ಅವ್ನು ಯುದ್ಧ ಮಾಡಿದಾಗ ಜನರು ಸಾಯಿಸೋದು, ಬ್ಲಡ್ ಶೆಡ್ ಎಲ್ಲ ನೋಡ್ಬಿಟ್ಟು ಅವ್ನಿಗೆ ಅನ್ಸ್ಬಿಟ್ಟು ಅವ್ನು ಅವತ್ತಿಂದ ನಾನು ಇನ್ಯಾವತ್ತೂ ವಾರ್ ಮಾಡಲ್ಲ ಅಂತ ಮಾಡ್ಕೊಂತಾನೆ, ಪ್ರಮಾಣ ಮಾಡ್ಕೊಂಡು ಅವನೇ ಮಾಡ್ಕೊಂತಾನೆ. ಸರಿನಾ. ಅದಕ್ಕೋಸ್ಕರ ಅವನು ಈಗ ಮುಂಚೆ ಏನ್ ಮಾಡ್ತಾನೆ, ಬೆರಿಘೋಷ ಅಂತ ಇರ್ತಾನೆ. ಈ ರೀಪ್ಲೇಸ್ ಬೆರಿಘೋಷ ವಿತ್ ಧರ್ಮಘೋಷ ಅಂತ ಕರೀತಾರೆ. ಬೆರಿಘೋಷ ಅಂದ್ರೆ ಏನು, ಫಿಸಿಕಲ್ ಕಾನ್ಕ್ವೆಸ್ಟ್. ಅವನಾಗೋನೆ ತಾನಾಗ್ತಾನೆ ಹೋಗಿ ಅವ್ರ ಮೇಲೆ ಯುದ್ಧ ಮಾಡ್ಕೊಂಡು ಆ ಒಂದು ರೀಜನ್ ಎಲ್ಲ ಅಕ್ವೈರ್ ಮಾಡ್ಕೊಳ್ತಿದ್ದ. ಈಗ ಧರ್ಮದ ಪ್ರಕಾರ ಅವ್ನ ಡ್ಯೂಟಿನ ಅವ್ನು ಮಾಡ್ತಾನೆ, ಅಂದ್ರೆ ಅವ್ರಾಗವರೇ ಬಂದು ಅಟ್ಯಾಕ್ ಮಾಡಿದ್ರೆ ಮಾತ್ರ ಇವನು ಯುದ್ಧಕ್ಕೆ ಹೋಗೋದು. ಇವನಾಗೋನೆ ಯಾವ್ದೇ ಕಾರಣಕ್ಕೂ ಯಾರ ಮೇಲೂ ಯುದ್ಧಕ್ಕೆ ಹೋಗಲ್ಲ. ಓಕೆನಾ. ಆ ಒಂದು ಧರ್ಮ ಧರ್ಮ ಅಂತ ಒಂದು ಕಾನ್ಸೆಪ್ಟ್ ನ ಎಮರ್ಜ್ ಆಗಿ ಮಾಡೋದು ಯಾರು, ಅಶೋಕ ಎಮರ್ಜ್ ಮಾಡ್ತಾನೆ. ಓಕೆನಾ. ಮತ್ತೆ ಈ ಸೆಂಡಿಸ್ ಸನ್ ಮಹೇಂದ್ರ ಮತ್ತೆ ಡಾಕ್ಟರ್ ಸಂಗಮಿತ್ರ ಟು ಸೆಲ್ಯಾನ್ ಅಂತ ಅಂದ್ರೆ ಈಗಿನ ಶ್ರೀಲಂಕನ, ಅವಾಗ ಏನಂತ ಕರೀತಿದ್ರು, ಸೆಲ್ಯಾನ್ ಅಂತ ಕರೀತಿದ್ರು. ತನ್ನ ಮಗ ಮತ್ತೆ ಮಗಳನ್ನ ಎಲ್ಲಿ ಕಳಿಸ್ತಾನೆ, ಶ್ರೀಲಂಕಾ ಕಳಿಸ್ತಾನೆ. ಯಾಕೆ, ಬುದ್ಧಿಸಮ್ ನ ಇವನು ಯಾವ್ದು ಪ್ಯಾಟ್ರನೈಸ್ ಮಾಡ್ತಿದ್ದ ಅಶೋಕ ಅಂತಂದ್ರೆ, ಇವನು ಜಾಸ್ತಿ ಪ್ರಾಮಾಣಿಕತೆ ಬುದ್ಧಿಸಮ್ ಅವ್ರಿಗೆ ಕೊಡ್ತಿದ್ದ. ಓಕೆನಾ. ಸೊ ಈಗ ಬುದ್ಧಿಸಮ್ ನ ಫಾಲೋ ಮಾಡ್ತಿದ್ದ. ಆ ಬುದ್ಧಿಸಮ್ ನ ಸ್ಪ್ರೆಡ್ ಮಾಡಕ್ಕೆ ತನ್ನ ಮಗನ ಮತ್ತೆ ಮಗಳನ್ನ ಶ್ರೀಲಂಕಾಗೆ ಕಳ್ಸಿದ. ಈಗ ಕ್ವಶನ್ಸ್ ಎಲ್ಲಿಂದ ಅರೈಸ್ ಆಗುತ್ತೆ ಅಂದ್ರೆ, ನೋಡಿ ನಾನು ಹೇಳಿದ್ದೆ ಚಂದ್ರಗುಪ್ತ ಮೌರ್ಯ ಆಯ್ತು, ಅವ್ರ ಮೇಲೆ ಅಷ್ಟು ಕ್ವಶನ್ಸ್ ಕೇಳ್ತಾರೆ. ಬಿಂದುಸಾರದ ಮೇಲೆ ಲಿಮಿಟೆಡ್ ಕ್ವಶನ್, ಬಟ್ ನೆಕ್ಸ್ಟ್ ಕ್ವಶನ್ಸ್ ಕೇಳೋದು ಯಾರ ಮೇಲೆ, ಅಶೋಕನ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಓಕೆನಾ. ಈಗ ಅಶೋಕನ್ ಜಾಸ್ತಿ ಕ್ವಶನ್ ಕೇಳೋದಾದ್ರೆ ಅವ್ನು ಯಾವ ಗೆದ್ದ, ಏನ್ ಮಾಡ್ದ ಅಂತ ಅದು ಯಾವ್ದು ಕೇಳಲ್ಲ. ಕೇಳೋದು ಇಂಪಾರ್ಟೆಂಟು ಅಶೋಕನ್ ಎಡಿಕ್ಟ್ಸು, ಅವ್ನ ರಾಕ್ ಪಿಲ್ಲರ್ಸ್ ಅಥವಾ ಅವ್ನ ಇನ್ಸ್ಕ್ರಿಪ್ಷನ್ಸ್ ಮೇಲೆ ಜಾಸ್ತಿ ಕೇಳ್ತಾರೆ. ಸರಿನಾ. ಈಗ ಅಶೋಕನ ರಾಕ್ ಎಡಿಕ್ಟ್ಸ್ ನೋಡೋದಾದ್ರೆ ಆ ಪಿಲ್ಲರ್ ಇನ್ಸ್ಕ್ರಿಪ್ಷನ್ಸ್ ನೋಡ್ಬೋದು, ಮತ್ತೆ ರಾಕ್ ಎಡಿಕ್ಟ್ಸ್ ನೋಡ್ಬೋದು. ಈಗ ದೇರ್ ಆರ್ 14 ಮೇಜರ್ ರಾಕ್ ಎಡಿಕ್ಟ್ಸ್. ಓಕೆನಾ. 14 ರಾಕ್ ಎಡಿಕ್ಟ್ಸ್ ಇರುತ್ತೆ, ಮತ್ತೆ 7 ಪಿಲ್ಲರ್ ಎಡಿಕ್ಟ್ಸ್ ನಮ್ಗೆ ಫೌಂಡ್ ಆಗುತ್ತೆ. ಸರಿನಾ. ಸೊ ಅದನ್ನೆಲ್ಲ ನಾವು ಡೀಟೇಲ್ ಆಗಿ ಅಶೋಕನ ಒಂದು ಕಾನ್ಸೆಪ್ಟ್ ಅಲ್ಲಿ ನೋಡೋಣ. ಸೊ ಈಗ ಮೊದಲನೇದಾಗಿ ಈ ಒಂದು ರಾಕ್ ಇನ್ಸ್ಕ್ರಿಪ್ಷನ್ ಅಶೋಕನ್ ಇನ್ಸ್ಕ್ರಿಪ್ಷನ್ ಫಸ್ಟ್ ಫೌಂಡ್ ಮಾಡಿರೋದು ಯಾರು ಅಂತ ಡಿಸ್ಕವರ್ ಮಾಡಿದ್ರೆ ಜೇಮ್ಸ್ ಪ್ರಿನ್ಸೆಪ್ ಅಂತ ಕರಿತೀವಿ. ಯಾರು, ಜೇಮ್ಸ್ ಪ್ರಿನ್ಸೆಪ್ ಅಂತ ಕರಿತೀವಿ. ಮತ್ತೆ ಈ ರಾಕ್ ಎಡಿಕ್ಟ್ಸ್ ಗಳನ್ನ ಫಸ್ಟ್ ಡಿಸಫಿಯರ್ ಮಾಡಿದ್ ಯಾರು ಅಂತ ಅಂದ್ರೆ ವಿಲಿಯಂ ಜೋನ್ಸ್. ಇವ್ರು ಯಾರಾಗಿರ್ತಾರೆ, ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ 1784 ಆ ಒಂದು ಫೌಂಡರ್ ಆಗಿರ್ತಾರೆ. ಸರಿನಾ. ವಿಲಿಯಂ ಜೋನ್ಸ್ ಬಗ್ಗೆ ಏನು ಕ್ವಶನ್ಸ್ ಕೇಳಲ್ಲ, ಬಟ್ ನಮ್ ಕ್ವಶನ್ಸ್ ಕೇಳೋದಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಬಗ್ಗೆ ರಿಪೀಟೆಡ್ ಕ್ವಶನ್ಸ್. ಹೂ ವಾಸ್ ದ ಫಸ್ಟ್ ಟು ಡಿಸಫಿಯರ್ ದ ಅಶೋಕನ್ ಇನ್ಸ್ಕ್ರಿಪ್ಷನ್, ಯಾವ ಇಯರ್ ಅಲ್ಲಿ ಅಂದ್ರೆ 1837 ಅಲ್ಲಿ. ಓಕೆನಾ. ಯಾರು, ಜೇಮ್ಸ್ ಪ್ರಿನ್ಸೆಪ್. ಈಗ ಅಶೋಕನ್ ರಾಕ್ ಎಡಿಕ್ಟ್ಸ್ ಗಳು ನೋಡೋದಾದ್ರೆ, ರಾಕ್ ಅಂದ್ರೆ ಏನು, ಕಲ್ಲಿನ ಮೇಲೆ ಕೆತ್ತನೆ ಮಾಡಿರ್ತಾರೆ, ಅದನ್ನ ರಾಕ್ ಎಡಿಕ್ಟ್ಸ್ ಅಂತ ಕರಿತೀವಿ. ಓಕೆನಾ. ರಾಕ್ ಶಾಸನ, ಕಲ್ಲಿನ ಶಾಸನಗಳು ಅಂತ ಕರಿತೀವಿ. ಈಗ ಎಷ್ಟು ಟೋಟಲ್ ಎಷ್ಟಿತ್ತು, 14 ಟೋಟಲ್ ಇರೋದು. ಆ ಒಂದು 14 ರಾಕ್ ಎಡಿಕ್ಟ್ಸ್ ಅಲ್ಲಿ ಅಶೋಕ 3 ಲ್ಯಾಂಗ್ವೇಜ್ ಅಂದ್ರೆ 3 ಭಾಷೆ ಮತ್ತೆ 4 ಲಿಪಿ ಅಂದ್ರೆ ಏನು, ಸ್ಕ್ರಿಪ್ಟ್ ಅಂತ ಕರಿತೀವಿ. 3 ಭಾಷೆ 4 ಸ್ಕ್ರಿಪ್ಟ್ ನ ಯೂಸ್ ಮಾಡಿದ್ದಾರೆ. ಯಾವ್ದು 4 ಸ್ಕ್ರಿಪ್ಟ್ ಅಂದ್ರೆ, ಒಂದು ಬ್ರಹ್ಮಿ ಸ್ಕ್ರಿಪ್ಟು, ಖರೋಷ್ಠಿ ಸ್ಕ್ರಿಪ್ಟು, ಗ್ರೀಕ್ ಸ್ಕ್ರಿಪ್ಟು, ಅರಾಮಿಕ್ ಸ್ಕ್ರಿಪ್ಟು. ಬ್ರಹ್ಮಿ ಲಿಪಿ, ಖರೋಷ್ಠಿ ಲಿಪಿ, ಗ್ರೀಕ್ ಲಿಪಿ ಮತ್ತೆ ಅರಾಮಿಕ್ ಲಿಪಿ ಇದಿಷ್ಟುನು ಯೂಸ್ ಮಾಡಿದ್ದಾರೆ. ಓಕೆನಾ. ಈ ಗ್ರೀಕು ಮತ್ತೆ ಅರಾಮಿಕ್ ಯಾವ ಕಡೆ ಯೂಸ್ ಮಾಡಿರ್ತಾನೆ, ಅಫ್ಘಾನಿಸ್ತಾನ್ ರೀಜನ್ ಅಲ್ಲಿ ಯೂಸ್ ಮಾಡಿರ್ತಾನೆ. ಖರೋಷ್ಠಿ ಲಿಪಿ ಅಲ್ಲಿ ಯೂಸ್ ಮಾಡಿರ್ತಾನೆ ಅಂದ್ರೆ ಪಾಕಿಸ್ತಾನ್ ರೀಜನ್ ಅಂದ್ರೆ ನಾರ್ತ್ ವೆಸ್ಟರ್ನ್ ಪಾರ್ಟ್ಸ್ ಆಫ್ ಇಂಡಿಯಾ ರೀಜನ್ ಅಲ್ಲಿ ಯೂಸ್ ಮಾಡಿರ್ತಾರೆ. ಈ ಒಂದು ಇನ್ಸ್ಕ್ರಿಪ್ಷನ್ ಅಲ್ಲಿ ಯೂಸ್ ಮಾಡಿದಾಗ ಅಥವಾ ಕೆತ್ತನೆ ಮಾಡಿದಾಗ ಅಶೋಕ ತನ್ನ ನೆಮ್ನೆ ಏನಂತ ಬಳಸಿರ್ತಾನೆ ಅಂದ್ರೆ ದೇವನಾಮ್ ಪಿಯದಸಿ ಅಂತ ಬಳಸಿರ್ತಾನೆ. ಅಂದ್ರೆ ಬಿಲೋವಡ್ ಆಫ್ ಗಾಡ್ ಅಂತ, ಗಾಡ್ ನ ಇನ್ನೊಂದು ರೂಪ ಅಂತ ಹೇಳ್ತೀವಿ. ಓಕೆನಾ. ದೇವನಾಮ್ ಪಿಯದಸಿ ಅಂತ ಬಳಸಿರ್ತಾರೆ. ಇದಿಷ್ಟ್ರೊಳಗೂ ನಮ್ಗೆ ಗೊತ್ತಾಗಲ್ಲ ಇದು ಅಶೋಕನ ಇನ್ಸ್ಕ್ರಿಪ್ಷನ್ ಅಂತ. ಬಟ್ ಹಾಗೆ ಡಿಸಫಿಯರ್ ಮಾಡ್ತಾ ಆದ್ಮೇಲೆ ಏನಾಗುತ್ತೆ, ನಮ್ಮ ಕರ್ನಾಟಕದಲ್ಲಿರೋ ಒಂದು ಮಸ್ಕಿ ಒಂದು ಜಾಗದಲ್ಲಿ ಅಶೋಕನ ಇನ್ಸ್ಕ್ರಿಪ್ಷನ್ ಸಿಗುತ್ತೆ. ಮೈನರ್ ರಾಕ್ ಎಡಿಕ್ಟ್ ಅಂತ ಕರಿತೀವಿ. ಆ ರಾಕ್ ಎಡಿಕ್ಟ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕ ತನ್ನ ಹೆಸರನ್ನ ಮೆನ್ಷನ್ ಮಾಡಿರ್ತಾನೆ. ಅದಾದ್ಮೇಲೆ ನಮ್ಗೆ ಗೊತ್ತಾಗೋದು ಇದೆಲ್ಲಾನು ಅಶೋಕಂಗೆ ಸಂಬಂಧಪಟ್ಟಿದ್ದು ಅಂತ. ಓಕೆನಾ. ಇಷ್ಟು ಸ್ಕ್ರಿಪ್ಟ್ ಯೂಸ್ ಮಾಡಿರ್ತಾನೆ. ಮತ್ತೆ 14 ಮೇಜರ್ ರಾಕ್ ಎಡಿಕ್ಟ್. ನಾನು ಇಲ್ಲಿ 14 ಮೇಜರ್ ರಾಕ್ ಎಡಿಕ್ಟ್ ಎಲ್ಲಿ ಫೌಂಡ್ ಆಗಿದೆ ಅಂತಾನು ನಾನು ಇಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದೀನಿ. ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಗಿರ್ನಾರ್, ದೌಲೈ, ಜೌಗದ, ಶಾಬಾಸ್ಗಿರಿ, ಮನ್ಷೇರಾ, ಕಲ್ಸಿ, ಸೊಪಾರ, ಮಸ್ಕಿ, ಗುಜಾರ, ಯರಾಗೊಡ್ಡಿ, ಬ್ರಹ್ಮಗಿರಿ, ಸಿದ್ದಾಪುರ್ ಇದಿಷ್ಟು ಇಂಪಾರ್ಟೆಂಟ್. ಓಕೆನಾ. ನಮ್ಗೆ ಈ ನೇಮ್ಸ್ ಬೈಹ್ಯಾಟ್ ಮಾಡೋ ಅವಶ್ಯಕತೆ ಏನು ಇಲ್ಲ, ಬಟ್ ನಮ್ಗೆ ಗೊತ್ತಿದ್ರೆ ನಮ್ಗೆ ಬೆಸ್ಟ್. ಸರಿನಾ. ನೋಡಿ 10 ಪ್ಲೇಸು ರಾಕ್ ಎಡಿಕ್ಟ್ಸ್ ಎಲ್ಲಿ ಫೌಂಡ್ ಆಗಿದೆ, ಇಂಪಾರ್ಟೆಂಟ್ 10 ಪ್ಲೇಸು ನಾನು ಕೊಟ್ಟಿದ್ದೀನಿ. ಎಲ್ಲಿ, ಕಾಂದಾರದಲ್ಲಿ,
ಎಲ್ಲಿ ಅಫ್ಘಾನಿಸ್ತಾನ್. ಓಕೆನಾ, ಅಫ್ಘಾನಿಸ್ತಾನ್ ಯಾವ ಒಂದು ಸ್ಕ್ರಿಪ್ಟ್ ಯೂಸ್ ಮಾಡಿರ್ತಾರೆ, ಗ್ರೀಕ್ ಮತ್ತೆ ಅರಾಮಿಕ್ ಸ್ಕ್ರಿಪ್ಟ್ ನ ಯೂಸ್ ಮಾಡಿರ್ತಾರೆ. ಅದೆಲ್ಲಾನು ನಾನು ಈ ಒಂದು ಮ್ಯಾಪಲ್ಲಿ ತೋರಿಸಿದ್ದೀನಿ. ಓಕೆನಾ, ನೀವು PPT ಡೌನ್ಲೋಡ್ ಮಾಡ್ಕೊಂಡು ಟೆಲಿಗ್ರಾಮ್ ಜಾಯ್ನ್ ಆಗಿ PPT ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ನೋಡ್ಕೋಬಹುದು. ಸೊ ಇದಿಷ್ಟು ಮತ್ತೆ ಕ್ವಶನ್ಸ್ ಕೇಳ್ತಾರೆ. ಇದೊಂದು ಯಾವೊಂದು 14 ಅಂದ್ರೆ ಯಾವೊಂದು ರಾಕ್ ಎಡಿಕ್ಟ್ಗೆ ಸಂಬಂಧಪಟ್ಟಂತ ಒಂದು ಪ್ಲೇಸು, ಕರ್ನಾಟಕದಲ್ಲಿ ಯಾವುದು, ಸನ್ನತಿ, ಯಾರಾಗುಡಿಯಲ್ಲಿ ಆಂಧ್ರ ಪ್ರದೇಶದಲ್ಲಿ, ಜೌಗದ ಒಡಿಶಾದಲ್ಲಿ, ಧೌಲೈ ಒಡಿಶಾದಲ್ಲೇ, ಸೊಪಾರ ಮಹಾರಾಷ್ಟ್ರ. ಓಕೆನಾ, ಸೊ ಇದಿಷ್ಟು ಏನು ಪ್ಲೇಸಸ್ ಅಂದ್ರೆ ರಾಕ್ ಎಡಿಕ್ಟ್ಸ್ ಫೌಂಡ್ ಆದಂತ ಒಂದು ಪ್ಲೇಸಸ್. ಈಗ ನಾನು 14 ಮೇಜರ್ ರಾಕ್ ಎಡಿಕ್ಟ್ಸ್ ಅಂತ ಹೇಳ್ದೆ ಅಲ್ವಾ. ಈ 14 ಮೇಜರ್ ರಾಕ್ ಎಡಿಕ್ಟ್ಸ್ ಅಲ್ಲಿ ನಮ್ಗೆ ಇಂಪಾರ್ಟೆಂಟ್ ಎಡಿಕ್ಟ್ಸ್ ಗೊತ್ತಿರಬೇಕು. ಓಕೆನಾ, ಇಂಪಾರ್ಟೆಂಟ್ ಶಾಸನಗಳು ನಮ್ಗೆ ಗೊತ್ತಿರಬೇಕು. ಯಾವ್ದ್ಯಾವ್ದು ಅಂದ್ರೆ ನಾನು ಮುಂಚೆ ಒಂದು ಸ್ಟೋರಿ ತರ ಹೇಳ್ಕೊಂಡು ಹೋಗ್ತೀನಿ. ಮೊದಲನೇ ಶಾಸನ ಏನ್ ಬರ್ದಿರ್ತಾನೆ, ಮೊದಲನೇ ಶಾಸನದಲ್ಲಿ ಅನಿಮಲ್ಸ್ ನ ಸಾಯಿಸಬಾರ್ದು ಅಂತ ಹೇಳಿರ್ತಾನೆ. ಆದ್ರೆ ಅಶೋಕನ ಆಸ್ಥಾನದಲ್ಲಿ ಅಂದ್ರೆ ಅವನ ಅರಮನೆಯಲ್ಲಿ 2 ನವಿಲುಗಳು ಮತ್ತೆ ಒಂದು ಡೀರ್ನ ಯಾವಾಗ್ಲೂ ಕಡಿತಿರ್ತಾರೆ. ಓಕೆನಾ, ಮತ್ತೆ ಅದನ್ನು ಹಿಂಗ್ ಮಾಡ್ತಿದೀಯ ಇದನ್ನ ಈ ಒಂದು ಎಡಿಕ್ಟ್ ಆದ್ಮೇಲೆ ಏನ್ ಮಾಡ್ತಾನೆ, ನಮ್ಮ ರಾಜ್ಯ ಅಂದ್ರೆ ನನ್ನ ಅರಮನೆಯಲ್ಲೂ ಆತರ ಏನು ಕಟ್ ಮಾಡಬಾರ್ದು ಅಂತ ಹೇಳ್ತಾನೆ. ಇದನ್ನ ಯಾವುದೋ ಮೊದಲನೇ ಶಾಸನದಲ್ಲಿ ಅಶೋಕ ಹೇಳಿರ್ತಾನೆ. ಇನ್ನು 2ನೇ ಶಾಸನ ನೋಡೋದಾದ್ರೆ 2ನೇ ಶಾಸನದಲ್ಲಿ ಏನೋ ಕಲಿಯಕ್ ಹೋಗ್ಬಿಡಿ, ಬಟ್ ನೆನ್ಪಿಟ್ಕೊಳ್ಳಿ, ಚೋಳ ಚೇರ ಪಾಂಡ್ಯಾಸ್ ಇವರ ಬಗ್ಗೆ ಅಶೋಕ 2ನೇ ಶಾಸನದಲ್ಲಿ ಮೆನ್ಷನ್ ಮಾಡಿದ್ದಾನೆ. ಓಕೆನಾ, ಅಂದ್ರೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಅವ್ರಿಗೆ ಅವಾಗ್ಲೇನೆ ಚೋಳ ಚೇಳ ಪಾಂಡ್ಯಸು ಅಂದ್ರೆ ಕನೆಕ್ಷನ್ ಅಲ್ಲಿ ಇದ್ರು. ಮತ್ತೆ ಚೋಳ ಚೇಳ ಪಾಂಡ್ಯಸು ಆ ಒಂದು ಅಶೋಕರ ಕಾಲದಲ್ಲೂ ಇದ್ರು. ಅಂದ್ರೆ ಸೌತ್ ಇಂಡಿಯಾದಲ್ಲಿ ಅಷ್ಟೊಂದು ಹಳೆಯದಾದ ಒಂದು ಡೈನಾಸ್ಟಿ ಅಥವಾ ಎಂಪೈರ್ ಅಂತ ನಾವು ಕರಿಬಹುದು. ಸರಿನಾ, ಈಗ ರಾಕ್ ಎಡಿಕ್ಟ್ 1 ಆಯ್ತು, ರಾಕ್ ಎಡಿಕ್ಟ್ 2 ಆಯ್ತು. ಈಗ 4ನೇ ಶಾಸನ ನೋಡೋದಾದ್ರೆ ನಾನು ಹೇಳ್ದೆ ಧರ್ಮಘೋಷ ಓವರ್ ಬೆರಿಘೋಷ ಅಂದ್ರೆ ಪ್ರಮೋಷನ್ ಆಫ್ ಧರ್ಮ ಓವರ್ ಕಾನ್ಕ್ವೆಸ್ಟ್ ಆಫ್ ವಾರ್. ನಾವ್ ಯಾವ್ದೇ ತರ ವಾರ್ ಮಾಡಲ್ಲ, ಬಟ್ ನಮ್ ಡ್ಯೂಟಿನ ನಾವು ಮಾಡ್ತೀವಿ ಮತ್ತೆ ನಮ್ ಧರ್ಮನ ನಾವು ಫಾಲೋ ಮಾಡ್ತೀವಿ. ಧರ್ಮ ಅಂತ ಅಂದ್ರೆ ಎಲ್ಲರಿಗೂ ಈಕ್ವಲ್ ಆಗಿ ನೋಡೋದು, ಯಾರಿಗೂ ತೊಂದರೆ ಕೊಡೋದಲ್ಲಿ ತರ ಇರೋದನ್ನ ಅದನ್ನ ಫಾಲೋ ಮಾಡ್ತಾರೆ. ಯಾರು ಎಷ್ಟನೇ ವಾರ್ ಇದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ, 4ನೇ ಎಡಿಕ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮತ್ತೆ ರಾಕ್ ಎಡಿಕ್ಟ್ 7 ಕಾನ್ಕ್ವೆಸ್ಟ್ ಆಫ್ ಟಾಲರೆನ್ಸ್ ಆಫ್ ಆಲ್ ರಿಲಿಜನ್, ಎಲ್ಲಾ ಧರ್ಮಗಳನ್ನು ಒಂದೇ ತರ ನೋಡೋದು ಅಥವಾ ಒಂದೇ ತರ ಒಂದು ಟಾಲರೆನ್ಸ್ ನ ಮೇಂಟೈನ್ ಮಾಡೋದು. ಅದನ್ನ 7ನೇ ಎಡಿಕ್ಟ್ ಅಲ್ಲಿ ಕೊಟ್ಟಿರ್ತಾರೆ. ಇಂಪಾರ್ಟೆಂಟ್ ಯಾವ್ದಾವ್ದು ಎಡಿಕ್ಟ್ ಮಾರ್ಕ್ ಮಾಡಿದೀನಿ, ಸ್ಟಾರ್ ಮಾರ್ಕ್ ಅಲ್ಲಿ ಐತಲ್ವಾ, ಅದನ್ನ ಮಾತ್ರ ನೀವು ಜಾಸ್ತಿ ಫೋಕಸ್ ಮಾಡಿ. ಓಕೆನಾ, ಈಗ 12ನೇ ಎಡಿಕ್ಟ್ ಬಂದಾಗ 13ನೇ ಎಡಿಕ್ಟ್ ನೋಡಿ, ಕಳಿಂಗ ವಾರ್ ಅಂತ ಮಾತಾಡಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಎಲ್ಲಿ ಒಡಿಶಾದಲ್ಲಿ ನಡೆಯುತ್ತಲ್ವಾ, ಆ ಕಳಿಂಗ ವಾರ್ನ ಎಷ್ಟನೇ ಎಡಿಕ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, 13ನೇ ಎಡಿಕ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಅದಾದ್ಮೇಲೆ 14ನೇ ಎಡಿಕ್ಟು ಅದೇ ಲಾಸ್ಟ್ ಎಡಿಕ್ಟು. ಯಾಕೆ, ಅದಾದ್ಮೇಲೆ ಅವನು ಯಾವ್ದೇ ತರ ವಾರ್ನ ಮಾಡಕ್ ಹೋಗಿರಲ್ಲ. ಸೊ ಅದಕ್ಕೆ ಅದು ಒಂದು ಲಾಸ್ಟ್ ಎಡಿಕ್ಟ್ ಆಗಿರುತ್ತೆ. 14ನೇ ಎಡಿಕ್ಟ್ ಏನಂತ ಹೇಳ್ತಾರೆ, ಈ ಒಂದು ಎಡಿಕ್ಟ್ಗಳನ್ನ ಅಥವಾ ಈ ಒಂದು ಶಾಸನಗಳನ್ನ ನಮ್ಮ ರಾಜ್ಯದಲ್ಲಿ ಅಂದ್ರೆ ಅವ್ರ ಸಾಮ್ರಾಜ್ಯ ಇರುತ್ತೆ ಎಲ್ಲಾ ಒಂದು ಭಾಗಗಳಲ್ಲೂ ಇದನ್ನ ಮೆನ್ಷನ್ ಆ ತರ ಇರ್ಬೇಕು ಅಂದ್ರೆ ಗೊತ್ತಾಗ್ಬೇಕು, ಮುಂದೆ ಬರುವಂತ ಒಂದು ಜನರಿಗೂ ಇದೆಲ್ಲ ಗೊತ್ತಾಗ್ಬೇಕು ಅಂತ ಇದನ್ನ ಮೆನ್ಷನ್ ಮಾಡಿರ್ತಾನೆ. ಅದಾದ್ಮೇಲೆ ಕಳಿಂಗ ವಾರ ಆದ್ಮೇಲೆ ಯಾವ್ದೇ ತರ ರಾಕ್ ಎಡಿಕ್ಟ್ಸು ಅಶೋಕ ಮಾಡಿರಲ್ಲ. ಸರಿನಾ, ಮತ್ತೆ ನಾನು ಹೇಳಿದೆ ಮೈನರ್ ರಾಕ್ ಎಡಿಕ್ಟ್ಸ್ ಅಂತ ಕರಿತೀವಿ. ಮೈನರ್ ರಾಕ್ ಎಡಿಕ್ಟ್ಸ್ ಎಷ್ಟೊಂದ್ ಕಡೆ ಸಿಕ್ಕಿದೆ ನಮ್ಮ ಭಾರತದಲ್ಲಿ. ಅದ್ರೊಳಗೆ ಇಂಪಾರ್ಟೆಂಟ್ ಯಾವ್ದು ಅಂತಂದ್ರೆ ಮಸ್ಕಿಯಲ್ಲಿ ಸಿಕ್ಕಿದೆ. ಆ ಒಂದು ಮಸ್ಕಿಯಲ್ಲಿ ಸಿಕ್ಕಿದಂತ ಒಂದು ಮೈನರ್ ರಾಕ್ ಎಡಿಕ್ಟ್ ಅಂತಲ್ಲಿ, ಆ ಒಂದು ಮೈನರ್ ರಾಕ್ ಎಡಿಕ್ಟ್ ಅಲ್ಲಿ ಏನು ಅಶೋಕ ತನ್ನ ಹೆಸರನ್ನ ಮೆನ್ಷನ್ ಮಾಡಿದ್ದಾನೆ. ಮುಂಚೆ ಏನಂತ ಮೆನ್ಷನ್ ಮಾಡ್ತಿದ್ದ, ದೇವನಾಮ್ ಪಿಯದಸಿ ಅಂತ ಮೆನ್ಷನ್ ಮಾಡ್ತಿದ್ದ. ಬಟ್ ಇಲ್ಲಿ ತನ್ನ ಹೆಸರನ್ನೇ ಡೈರೆಕ್ಟ್ ಆಗಿ ಅಶೋಕ ಅಂತ ಮೆನ್ಷನ್ ಮಾಡಿದ್ದಾನೆ. ಸರಿನಾ, ಆಮೇಲೆ ನಿಟ್ಟೂರು ಆಂಧ್ರ ಪ್ರದೇಶ್, ಬ್ರಹ್ಮಗಿರಿ ಕರ್ನಾಟಕ, ಗುಜ್ಜಾರ ಮಧ್ಯಪ್ರದೇಶ್, ಇವೆಲ್ಲ ಏನು ಮೈನರ್ ರಾಕ್ ಎಡಿಕ್ಟ್ಸ್ ಅಂತ ನಾವು ಕರಿತೀವಿ. ಇದು ಮೇಜರ್ ರಾಕ್ ಎಡಿಕ್ಟ್ಸ್ ಆಯ್ತು. ಆಮೇಲೆ ಇಲ್ಲಿ ಮೈನರ್ ರಾಕ್ ಎಡಿಕ್ಟ್ಸ್ ಆಯ್ತು. ಇವಾಗ ಪಿಲ್ಲರ್ ಎಡಿಕ್ಟ್ಸ್. ಪಿಲ್ಲರ್ ಅಂದ್ರೆ ಏನು, ಒಂದು ಎಲ್ಲ ಹೋಗಿದ ಕಡೆ ಎಲ್ಲ ಏನೋ ಒಂದು ಪಿಲ್ಲರ್ನ ನೆಟ್ಬಿಟ್ಟು ಬರ್ತಿರ್ತಾರೆ. ಅದ್ರೊಳಗೆ ಏನಾದ್ರೆ ಪಿಲ್ಲರ್ ಅಲ್ಲೂ ಬರ್ದಿರ್ತಾರೆ. ಓಕೆನಾ, ಈ ಪಿಲ್ಲರ್ ಮೇಲೆ ಏನು ಬರ್ದಿರ್ತಾರೆ, ಕೆತ್ತನೆ ಮಾಡಿರ್ತಾರೆ, ಕಲ್ಲಿನ ಪಿಲ್ಲರ್ ನಿಲ್ಸ್ಬಿಟ್ಟು ಕೆತ್ತನೆ ಮಾಡಿರ್ತಾರೆ. ಮತ್ತೆ ಈ ಒಂದು ಪಿಲ್ಲರ್ ನೆಡೋದ್ರಲ್ಲೂ ಈ ನಾರ್ತ್ ವೆಸ್ಟ್ ಅನ್ನೋರ್ದು ಮತ್ತೆ ನಮ್ಮ ಅಶೋಕನ್ ಪಿಲ್ಲರ್ಗೂ ಸಖತ್ತು ಸಿಮಿಲಾರಿಟಿ ಇರುತ್ತೆ. ಮತ್ತೆ ಅದಕ್ಕೂ ಡಿಫ್ರೆನ್ಶಿಯೇಟ್ ಮಾಡಿ ಕ್ವಶನ್ಸ್ ಕೇಳಿದ್ದಾರೆ. ಬಟ್ SSC NTPC ಯಾವುದೇ ತರ ಆ ತರ ಒಂದು ಕ್ವಶನ್ಸ್ ಬರಲ್ಲ. ಅದೆಲ್ಲ UPSC KPSC ಲೆವೆಲ್ ಅಲ್ಲಿ ನಮ್ಗೆ ಕೇಳ್ಬೋದು. ಓಕೆನಾ, ಬಟ್ SSC ಇದ್ರೊಳಗೆ ಯಾವುದೇ ತರ ಕೇಳಲ್ಲ. ಸೊ ಅದೊಂದು ಟಾಪಿಕ್ ನಾನೇನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಸೊ ಈಗ ಪಿಲ್ಲರ್ ಎಡಿಕ್ಟ್ಸ್ ಅಂತ ನೋಡೋದಾದ್ರೆ, ಈಗ ಅಶೋಕನ್ ಪಿಲ್ಲರ್ ಸಖತ್ ಒಂಥರ ಯುನೀಕ್ ಆಗಿತ್ತು. ಏನಂದ್ರೆ ಈಗ ನೋಡಿ, ಬೇಸ್ಮೆಂಟ್ ಇರ್ತಿರ್ಲಿಲ್ಲ, ಡೈರೆಕ್ಟ್ ಭೂಮಿ ಒಳಗೆ ನೆಡ್ತಾ ಇದ್ರು. ಅದಾದ್ಮೇಲೆ ಇಲ್ಲಿ ಕಮಲ ಹೂ. ಓಕೆನಾ, ಕಮಲ ಹೂ ಅಂದ್ರೆ ಅಬ್ಯಾಕಸ್ ಅಂತ ಕರಿತೀವಿ. ಕಮಲ ಹೂ ಕೆಳಗಡೆ ಏನಿತ್ತು ಅಬ್ಯಾಕಸ್ ಅಂತ ಕರಿತೀವಿ. ಇನ್ವರ್ಟೆಡ್ ಲೋಟಸ್ ಇತ್ತು. ಓಕೆನಾ, ಕಮಲ ಹೂ ಯಾವಾಗ್ಲೂ ಮೇಲೆ ಹಿಂಗ ಅಳ್ಳಿತಿಲ್ಲ, ಉಲ್ಟವಾಗಿ ಅದನ್ನ ಇರ್ತಿದ್ರು. ಅದಾದ್ಮೇಲೆ ಏನಾದ್ರು ಒಂದು ಕ್ಯಾಪಿಟಲ್ ನ ಇವರು ಮಾಡ್ತಾ ಇದ್ರು. ಓಕೆನಾ, ಈಗ ಲುಂಬಿನಿ ನಾವು
ನಮ್ಮ ಭಾರತದ ಸಿಂಬಲ್ ತಗೊಂಡಿದೀವಲ್ಲ ಟೈಗರ್ನ, ಲಯನ್ನ ತಗೊಂಡಿದೀವಲ್ಲ, ಅದು ಲುಂಬಿನಿಯಲ್ಲಿ ಸಿಕ್ಕುತ್ತೆ. ನಾನು ಆ ಒಂದು ಫೋಟೋ ಬಂದಾಗ ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅವ್ರ ಪಿಲ್ಲರ್ನ ನೆಟ್ಟಿರ್ತಾರೆ ಅಂತ, ಸರಿನಾ. ಸೊ ಈಗ 7 ಪಿಲ್ಲರ್ ಎಡಿಕ್ಟ್ಸ್ ನಾವು ನೋಡ್ಬೋದು. ಈ 7 ಪಿಲ್ಲರ್ ಎಡಿಕ್ಟ್ಸ್ ಅಲ್ಲಿ ಮೇಜರ್ ಯಾವುದು ಅಂತ ಅಂದ್ರೆ ಡೆಲ್ಲಿ ತೋಪ್ರಾ, ಡೆಲ್ಲಿ ಮಿರುತ್ ಅಂತ ಕರಿತೀವಿ. ಅದಾದ್ಮೇಲೆ ಲೌರಿಯಾ ಅರೆಗ್ರಜ್, ಲೌರಿಯಾ ನಂದಾಗ್ರ ಎಲ್ಲಿ ಬಿಹಾರಲ್ಲಿ. ಪಿಲ್ಲರ್ ಎಡಿಕ್ಟ್ಸ್ ಮೇಲೆ ಯಾವುದೇ ತರ ಕ್ವಶನ್ಸ್ ಬಂದಿಲ್ಲ, ಬಟ್ ನಮ್ಗೆ ಗೊತ್ತಿರಬೇಕು, ಇನ್ ಕೇಸ್ ಕ್ವಶನ್ಸ್ ಏನಾದ್ರು ಬಂದ್ರು ನಮ್ಗೆ ಆನ್ಸರ್ ಮಾಡೋಷ್ಟು ಇರಬೇಕು. ಈ ಪಿಲ್ಲರ್ ಎಡಿಕ್ಟ್ಸ್ ಮೇಲೆ ಏನ್ ಬರ್ದಿರ್ತಾರೆ ಅಂದ್ರೆ ಜಸ್ಟ್ ಮಾರಲ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಅವ್ರು ಹೇಗೆ ಆಡಳಿತ ಮಾಡ್ತಿದ್ರು ಅಥವಾ ಮಾರಲ್ ಪ್ರಿನ್ಸಿಪಲ್ಸ್ಗಳನ್ನ ಮೆನ್ಷನ್ ಮಾಡಿರ್ತಾರೆ. ಅದ್ ಬಿಟ್ರೆ ಇನ್ನೇನು ಮೆನ್ಷನ್ ಮಾಡಿರಲ್ಲ. ನೋಡಿ, ಈಗ ರಾಂಪುರ ಬುಲ್ ಅಂತ ಕರಿತೀವಿ. ಈ ರಾಂಪುರ ಬುಲ್ ಇದು ಕ್ಯಾಪಿಟಲ್, ಓಕೆನಾ. ಈಗ ಪಿಲ್ಲರ್ ಮೇಲೆ, ಈಗ ಇದು ಪಿಲ್ಲರ್ ಅಂತ ಅಂದ್ರೆ ಅದ್ರ ಮೇಲೆ ಇದನ್ನ ನಿಲ್ಸಿರ್ತಾರೆ, ಓಕೆನಾ. ಈಗ ರಾಂಪುರ ಬುಲ್ ಇದರಲ್ಲಿ ಪ್ರೆಸಿಡೆಂಟ್ ಆಫೀಸ್ ಅಲ್ಲಿ ಈಗ ಇಕ್ಕಿದ್ದಾರೆ. ಇದು ಅಬ್ಯಾಕಸ್ ಅಂತ ಕರಿತೀವಿ. ಇದು ಅಬ್ಯಾಕಸ್, ಅದ್ರ ಮೇಲೆ ಕ್ಯಾಪಿಟಲ್ ಅಂದ್ರೆ ಏನಾದ್ರು ಒಂದು ವಿಗ್ರಹನ ಅದ್ರ ಮೇಲೆ ಇಕ್ಕಿರೋದನ್ನ ಕ್ಯಾಪಿಟಲ್ ಅಂತ ಕರಿತೀವಿ. ಇದು ಅಬ್ಯಾಕಸ್. ನೋಡಿ, ಲೋಟಸ್ ತರ ಐತಲ್ವಾ, ಇದು ಇನ್ವರ್ಟೆಡ್ ಲೋಟಸ್ ಅಂತ ಕರಿತೀವಿ. ಅದಾದ್ಮೇಲೆ ಇದು ಕಂಬ, ಶಾಫ್ಟ್ ಅಂತ ಇದನ್ನ ಕರಿತೀವಿ. ಇಷ್ಟು ಫುಲ್ ಅಶೋಕನ ಒಂದು ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಸ್ಟೈಲ್ ಆಗಿರುತ್ತೆ. ಸೊ ಇದು ಇಲ್ಲಿ. ಅದಾದ್ಮೇಲೆ ಇಲ್ಲಿ ಅಶೋಕ ಪಿಲ್ಲರ್ ಸಾರನಾಥ್ ಅಲ್ಲಿ ನಿಮ್ಗೆ ಏನೋ ಒಂದು ಸಾರನಾಥ್ ಅಂತ ಅಂದ್ರೆ ಎಲ್ಲೋ ನಮ್ಗೆ ನೆನ್ಪರ್ಬೇಕು, ಇಲ್ಲಿ ಬುದ್ಧಿಸ್ಟ್ ಒಂದು ಸೈಟ್ ನೆನ್ಪರ್ಬೇಕು. ಯಾವ್ದು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಅಲ್ಲಿ ಈ ಒಂದು ನಾವು ನ್ಯಾಷನಲ್ ಎಂಬಲ್ ಅಂತ ಮಾಡಿದೀವಿ, ಓಕೆನಾ. ಇದನ್ನ ತಗೊಂಡಿದೀವಿ. ಲಯನ್ಸ್, 4 ಲಯನ್ಸ್, 1 2 3 4. ಇದು ಎಲ್ಲಿ ಫೌಂಡ್ ಆಗುತ್ತೆ ಅಂತಂದ್ರೆ ಸಾರನಾಥ್ ಅಲ್ಲಿ ಫೌಂಡ್ ಆಗಿರುತ್ತೆ, ಓಕೆನಾ. ಇಲ್ಲಿ ಸಾರನಾಥ್ ಅಲ್ಲಿ ಫೌಂಡ್ ಆಗಿರುತ್ತೆ. ಇದನ್ನ ನಾವು ಏನಂತ ಮಾಡ್ಕೊಂಡಿದೀವಿ, ನಾವು ನ್ಯಾಷನಲ್ ಎಂಬಲ್ ಅಂತ ಮಾಡ್ಕೊಂಡಿದೀವಿ. ಯಾವಾಗ ಅಂತಂದ್ರೆ 24 ಜನವರಿ 1950, ಓಕೆನಾ. ಇದು ಏನ್ ಬಗ್ಗೆ ಹೇಳುತ್ತೆ ಅಂತಂದ್ರೆ ಧರ್ಮಚಕ್ರ ಪರಿವರ್ತನ ಆಫ್ ಅಶೋಕ. ಧರ್ಮಚಕ್ರ ಪರಿವರ್ತನ ಅಂತಂದ್ರೆ ಯಾವ ಒಂದು ರೀಜನ್ಗೆ ಜಾಸ್ತಿ ಪ್ರಾಮಾಣಿಕತೆ ಕೊಡ್ತಿರ್ತಾರೆ, ಇಲ್ಲಿ ಬೌದ್ಧ ಧರ್ಮ ಅಂದ್ರೆ ಬುದ್ಧಿಸಂಗೆ ಜಾಸ್ತಿ ಪ್ರಾಮಾಣಿಕತೆ ಕೊಡ್ತಿರ್ತಾರ. ಹಂಗ ಧರ್ಮಚಕ್ರ ಪರಿವರ್ತನ ಅಂದ್ರೆ ಏನು ಅಲ್ವಾ, ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಏನಂಗಂದ್ರೆ ಯಾಕೆ ಅದನ್ನು ತಗೊಂಡಿರೋದು ಅಂತ. ಸೊ ಎಲ್ಲ ರಿಲೇಟೆಡ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದೇನೋ ಲಯನ್ ಕ್ಯಾಪಿಟಲ್ ಎಲ್ಲಿ ಫೌಂಡ್ ಬರುತ್ತೆ, ಸಾರನಾಥ್ ಅಲ್ಲಿ ಫೌಂಡ್ ಬರುತ್ತೆ. ಮತ್ತೆ ಈ ಒಂದು ಅಶೋಕನ್ ಪಿಲ್ಲರ್ ಅಲ್ಲಿ ಇನ್ನು ಯಾವ್ಯಾವ ಅನಿಮಲ್ಸ್ ಯೂಸ್ ಮಾಡಿದ್ದಾರೆ ಅಂತಂದ್ರೆ ಲಯನ್, ಎಲಿಫೆಂಟ್, ಹಾರ್ಸ್, ಬುಲ್, ಇದಿಷ್ಟು ಕ್ಯಾಪಿಟಲ್ ಅಂದ್ರೆ ಅನಿಮಲ್ಸ್ ನವರು ಯೂಸ್ ಮಾಡಿರ್ತಾನೆ. ಇದಿಷ್ಟು ಪಿಲ್ಲರ್ ಎಡಿಕ್ಸ್ ಅಂದ್ರೆ ಪಿಲ್ಲರ್ ಅಲ್ಲಿ ಅಥವಾ ಅದ್ರ ಕ್ಯಾಪಿಟಲ್. ನೆಕ್ಸ್ಟ್ ಬರೋದು ಇನ್ಸ್ಕ್ರಿಪ್ಷನ್. ಅಶೋಕತನ ಎಷ್ಟೊಂದು ಇನ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಓಕೆನಾ. ಎಷ್ಟೊಂದು ಇನ್ಸ್ಕ್ರಿಪ್ಷನ್ ನಮ್ಗೆ ಫೌಂಡ್ ಆಗುತ್ತೆ. ಬೆಸ್ಟ್ ಯಾವ್ದಂತಂದ್ರೆ ರುಮಿಂದಿನಿ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ರುಮಿಂದಿನಿ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಲುಂಬಿನಿಯಲ್ಲಿ ಕಂಡುಬರುತ್ತೆ. ಲುಂಬಿನಿ ಬರ್ತ್ ಪ್ಲೇಸ್ ಆಫ್ ಬುದ್ಧದ ಬರ್ತ್ ಪ್ಲೇಸ್ ಅಲ್ಲಿ ಲುಂಬಿನಿ. ಅಲ್ಲಿ ವಿಸಿಟ್ ಕೊಡ್ತಾನೆ. ಬೌದ್ಧ ಧರ್ಮನ ಹೆಂಗೋ ಅವ್ನು ಬೌದ್ಧ ಧರ್ಮನೇ ಪ್ಯಾಟ್ರನೈಸ್ ಮಾಡ್ತಿರ್ತಾನೆ. ವಿಸಿಟ್ ಕೊಟ್ಟಾಗ ಏನ್ ಮಾಡ್ತಾನೆ, ನಾರ್ಮಲ್ ಆಗಿ ಎಲ್ಲಾರ ಹತ್ರ 1/6 ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಿದ್ದ. ಬಟ್ ರುಮಿಂದಿನಿ ಅಲ್ಲಿರುವಂತ ಜನರ ಹತ್ರ ಏನ್ ಮಾಡ್ತಾನೆ ಅಂತಂದ್ರೆ ಈ ಒಂದು ಟ್ಯಾಕ್ಸ್ ಸಿಸ್ಟಮ್ ಎಷ್ಟು ರೆಡ್ಯೂಸ್ ಮಾಡ್ತಾನೆ ಅಶೋಕ. ಎಷ್ಟಕ್ಕೆ ಅಂತಂದ್ರೆ ಈಗ 6 ಮೂಟೆ ರಾಗಿ ಬಿಡಿದ್ರೆ ಲುಂಬಿನಿಯಲ್ಲಿರುವಂತ ಜನರು ಎಷ್ಟು ಮೂಟೆ ಕಟ್ಬೋದಿತ್ತು, ಎಷ್ಟು ಮೂಟೆ ಕಟ್ಬೇಕಿತ್ತು ಅಂತಂದ್ರೆ ಜಸ್ಟ್ 1/3 1/3 ಎಷ್ಟು ಟ್ಯಾಕ್ಸ್ ನವರು ಕಟ್ಬೇಕಾಗಿತ್ತು. ಆ ಒಂದು ಟ್ಯಾಕ್ಸ್ ನ ರಿಡ್ಯೂಸ್ ಮಾಡ್ತಾನೆ ಇಲ್ಲಿ ಲುಂಬಿನಿಯಲ್ಲಿ, ಓಕೆನಾ. ಸೊ ಇದಿಷ್ಟು ಅಶೋಕನ ಬಗ್ಗೆ ಆಗಿರುತ್ತೆ. ಮತ್ತೆ ನೀಲ್ಗೈ ಸಾಗರ್ ಇನ್ಸ್ಕ್ರಿಪ್ಷನ್ ನೇಪಾಳ, ಇದು ಯಾರಿಗೆ ರಿಲೇಟೆಡ್ ಅಂತಂದ್ರೆ ಅಶೋಕನಿಗೆ ರಿಲೇಟೆಡ್. ಇದಿಷ್ಟು ಅಶೋಕನ ಬಗ್ಗೆ. ಅದಾದ್ಮೇಲೆ ಇಂಪಾರ್ಟೆಂಟ್ ರೂಲರ್ಸ್ ಅಂತ ಮೌರ್ಯನ್ ಡೈನೆಸ್ಟಿ ಯಾರು ಬರಲ್ಲ, ಬಟ್ ಲಾಸ್ಟ್ ರೂಲರ್ ಯಾರು ಅಂತ ನೆನ್ಪಿಟ್ಕೋಬೇಕು. ನಾವು ಯಾವ್ದೇ ಡೈನೆಸ್ಟಿ ಓದ್ತಿದ್ರು ಫಸ್ಟ್ ರೂಲರ್ ಯಾರು, ಫೌಂಡರ್ ಯಾರು, ಮತ್ತೆ ಲಾಸ್ಟ್ ರೂಲರ್ ಯಾರು ಅಂತ ನಮ್ಗೆ ಗೊತ್ತಿರಬೇಕು. ಲಾಸ್ಟ್ ರೂಲರ್ ಯಾರು ಅಂತಂದ್ರೆ ಬೃಹದ್ರಥ ಅಂತ ಕರಿತೀವಿ. ಈ ಬೃಹದ್ರಥನ್ ಯಾರು ಸಾಯಿಸ್ತಾರೆ ಅಂದ್ರೆ ಮೌರ್ಯನ್ ಎಂಪೈರ್ನ ಒಬ್ಬ ಮಿಲಿಟರಿ ಕಮಾಂಡರ್ ಪುಷ್ಯಮಿತ್ರ ಶುಂಗ, ಓಕೆನಾ. ಶುಂಗ ಅವನು ಬೃಹದ್ರಥನ ಸಾಯಿಸ್ಬಿಟ್ಟು ಶುಂಗ ಡೈನೆಸ್ಟಿನ ಫಾರ್ಮ್ ಮಾಡ್ತಾನೆ, ಓಕೆನಾ. ಇದಿಷ್ಟು ಕಂಪ್ಲೀಟ್ ಆಗಿ ಅಂದ್ರೆ ಮೌರ್ಯನ್ ಡೈನೆಸ್ಟಿಯ ಎಂಪೈರ್ನ ಪ್ರಮುಖ ರಾಜರುಗಳ ಬಗ್ಗೆ. ಈಗ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನೋಡೋದಾದ್ರೆ ಸಪ್ತಾಂಗ ಥಿಯರಿ, ಕೌಟಿಲ್ಯ ಏನ್ ಕೊಟ್ಟಿರ್ತಾನೆ, ಸಪ್ತಾಂಗ ಥಿಯರಿನ ಕೊಡ್ತಾನೆ. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ, ಸಪ್ತಾಂಗ ಥಿಯರಿನ ಯಾರು ಕೊಡೋದು ಅಂತ ಕೇಳ್ತಾರೆ. ಯಾರು, ಕೌಟಿಲ್ಯ ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸಪ್ತಾಂಗ ಥಿಯರಿ ಅಂತ ಕೊಡ್ತಾನೆ. ಈ ಸಪ್ತಾಂಗ ಥಿಯರಿ ಅಂದ್ರೆ ಏನ್ ಮೆನ್ಷನ್ ಮಾಡಿರ್ತಾನೆ ಅಂದ್ರೆ ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ ನ 7 ಎಲಿಮೆಂಟ್ಸ್ ಆಗಿ ಡಿವೈಡ್ ಮಾಡಿರ್ತೀವಿ. ಯಾವ್ದ್ಯಾವ್ದು ನೋಡಿ, ಒಂದು ಕಿಂಗ್, ಓಕೆನಾ. ಒಂದು ಕಿಂಗು, ಆಮೇಲೆ ಕಿಂಗುಗೆ ಮಿನಿಸ್ಟರ್ಸ್ ಇರಬೇಕು. ಈ ಮಿನಿಸ್ಟರ್ಸ್ ಏನ್ರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಬೇಕು, ಟೆರಿಟರಿ ಅಂದ್ರೆ ತಮ್ಮ ಟೆರಿಟರಿ ಬಗ್ಗೆ ಎಲ್ಲಾನು ಮೇಂಟೈನ್ ಮಾಡಬೇಕು, ಓಕೆನಾ. ಆಮೇಲೆ ಫೋರ್ಟ್ಸ್ಗಳು ಕಟ್ಟಬೇಕು, ಟ್ರೆಜರಿ, ಮಿಲಿಟರಿ, ಅಲೈಸ್. ಇದಿಷ್ಟು ಸಪ್ತಾಂಗ ಥಿಯರಿಯಲ್ಲಿ ಬರುವಂತ ಒಂದು ಪ್ರಮುಖದ ಎಲಿಮೆಂಟ್ಸ್. ಬಟ್ ಯಾವುದೇ ತರ ನಮ್ಗೆ ಇದು ಡೈರೆಕ್ಟ್ ಆಗಿ ಏನು ಕ್ವಶನ್ಸ್ ಕೇಳಲ್ಲ. ಬಟ್ ಸಪ್ತಾಂಗ ಥಿಯರಿ ಯಾರು ಕೊಟ್ಟಿದ್ದು, ಎಂತಕ್ಕೆ ರಿಲೇಟೆಡ್ ಅಂತ ಕೇಳ್ತಾರೆ. ಅದು ಮೌರ್ಯನ್ ಡೈನೆಸ್ಟಿಗೆ ರಿಲೇಟೆಡ್. ಇದನ್ನ ಯಾರು ಕೊಡ್ತಾರೆ ಅಂತಂದ್ರೆ
ಅರ್ಥಶಾಸ್ತ್ರ ಅಂದ್ರೆ ಅರ್ಥಶಾಸ್ತ್ರ ಬರ್ದಿರೋ ಕೌಟಿಲ್ಯ, ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಂತ ನಾವು ಕರಿತೀವಿ. ಈಗ ಮೌರ್ಯನ್ ಡೈನೆಸ್ಟಿ ಹೇಗೆ ಡಿವೈಡ್ ಆಗಿತ್ತು ಅಂತಂದ್ರೆ ಅವ್ರಿಗೆ 5 ಪ್ರಾವಿನ್ಸಸ್ ಇತ್ತು. ನಾರ್ತ್, ಈಗ ನೋಡಿ ನಾರ್ತ್ ಅಲ್ಲಿ ಯಾವುದು ಉತ್ತರ ಪಾತ ಅಂತ ಕರಿತೀವಿ. ನಾರ್ತ್ ಅಲ್ಲಿ ಯಾವುದು ಉತ್ತರ ಪಾತ. ಸೌತ್ ಅಲ್ಲಿ ಯಾವುದು ದಕ್ಷಿಣ ಪಾತ. ನಾರ್ತ್ ಅಂದ್ರೆ ಉತ್ತರ ಪಾತ, ಸೌತ್ ಅಲ್ಲಿ ದಕ್ಷಿಣ ಪಾತ. ಈಸ್ಟ್ ಅಲ್ಲಿ ಯಾವುದು, ಈಸ್ಟ್ ಅಲ್ಲಿ ಪ್ರಾಚ್ಯ ಪಾತ ಅಂತ ಕರಿತೀವಿ. ವೆಸ್ಟ್ ಅಲ್ಲಿ ಅವಂತಿ ಪಾತ ಅಂತ ನಾವು ಕರಿತೀವಿ. ಹೀಗಾಗಿ 5 ಪ್ರಾವಿನ್ಸ್ ಇತ್ತು. ಮತ್ತೆ ಸೆಂಟರ್ ಪಾಟಲಿಪುತ್ರ ಅದ್ರ ಕ್ಯಾಪಿಟಲ್ ಆಗಿರುತ್ತಲ್ವಾ, ಸೆಂಟರ್ ಅಲ್ಲಿ ಯಾವ್ದಂತಂದ್ರೆ ಪ್ರಾಚೀಪಾತ ಅಂತ ಕರಿತೀವಿ. ಪ್ರಾಚೀಪಾತ ಅಂತ ಅಂದ್ರೇನು, ಪಾಟಲಿಪುತ್ರ ಅಂದ್ರೆ ಸೆಂಟರ್ ಆಫ್ ದ ಕಂಟ್ರಿ ಅಥವಾ ಸ್ಟೇಟ್ ಅಂತ ಕರಿತೀವಿ. ಅಲ್ಲಿ ಕ್ಯಾಪಿಟಲ್ ಯಾವ್ದಾಗಿತ್ತು, ಪಾಟಲಿಪುತ್ರ ಅದರ ಕ್ಯಾಪಿಟಲ್ ಆಗಿತ್ತು. ಓಕೆನಾ, ಇಲ್ಲಿ ಅದ್ರ ಪ್ರಾವಿನ್ಸಸ್ ಅದ್ರ ಕ್ಯಾಪಿಟಲ್. ಇದು ಮ್ಯಾಸಿವ್ ಫಾಲೋಯಿಂಗ್ ಕ್ವಶನ್ ಅಲ್ಲಿ ನಮ್ಗೆ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಈಗ ಟ್ಯಾಕ್ಸ್ ಸಿಸ್ಟಮ್ ನೋಡೋದಾದ್ರೆ ಗೋಲ್ಡ್ ಅಲ್ಲಿ ಟ್ಯಾಕ್ಸ್ ನ ಕಟ್ತಿದ್ವು, ಅದನ್ನ ಹಿರಣ್ಯ ಅಂತ ಕರಿತೀವಿ. ಎಮರ್ಜೆನ್ಸಿ ಟ್ಯಾಕ್ಸ್, ಈಗ ಸಡನ್ ಆಗಿ ಇಷ್ಟಿಷ್ಟು ರೂಪಾಯಿ ಎಲ್ಲರೂ ಕೊಡ್ಬೇಕು ಅಂತ ಅದನ್ನ ಪಾರಣ್ಯ ಅಂತ ಕರಿತೀವಿ. ಮತ್ತೆ ಕಿಂಗಿಗೆ ಏನಾದ್ರು ಕೊಡ್ತಾ ಇದ್ರೆ ಅದು ಪಿಂಡಕಾರ ಅಂತ ಕರಿತೀವಿ. ಆರ್ಮಿ ಮೇಂಟೆನೆನ್ಸ್ ಏನಾದ್ರು ದುಡ್ಡನ್ನ ಕಲೆಕ್ಟ್ ಮಾಡ್ತಿದ್ರೆ ಸೇನಾ ಭಕ್ತಮ್ ಅಂತ ಕರಿತೀವಿ. ಎಕ್ಸ್ಟ್ರಾ ಟ್ಯಾಕ್ಸ್ ನ ಪ್ರವಾಸಮ್ ಅಂತ ಕರಿತೀವಿ. ಯಾವುದೇ ತರ ಟ್ಯಾಕ್ಸ್ ಸಿಸ್ಟಮ್ ಮೌರ್ಯನ್ ಎಂಪೈರ್ ಅಲ್ಲಿ ಎಲ್ಲೂ ಕ್ವಶನ್ಸ್ ಕೇಳಲ್ಲ. ಕ್ವಶನ್ಸ್ ಕೇಳಿದ್ರೆ ಚಂದ್ರಗುಪ್ತ ಮೌರ್ಯ, ಅಶೋಕ, ಅರ್ಥಶಾಸ್ತ್ರ, ಕೌಟಿಲ್ಯ ಇವ್ರ ಬಗ್ಗೆನೇ ಕ್ವಶನ್ಸ್ ಕೇಳೋದು. ಇದೆಲ್ಲ ಏನು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ನಮ್ಗೆ ಗೊತ್ತಿರಬೇಕು. ಈಗ 2 ಟೈಪ್ಸ್ ಆಫ್ ಕೋರ್ಟ್ಸ್ ಇರುತ್ತೆ, ನ್ಯಾಯಾಲಯ ಇರುತ್ತೆ. ಒಂದು ಧರ್ಮಾಸ್ತಿಯ ನ್ಯಾಯಾಲಯ, ಇನ್ನೊಂದು ಕಂಟಕಶೋಧನ. ಧರ್ಮಾಸ್ತಿಯ ನ್ಯಾಯಾಲಯ ಅಂದ್ರೆ ಏನು, ನಮ್ಗೆ ಏನೋ ಪರ್ಸನಲ್ ಡಿಸ್ಪ್ಯೂಟ್ಸ್ ಇದ್ರೆ ಅಲ್ಲಿ ಸಾಲ್ವ್ ಮಾಡ್ಕೊಳ್ಳೋದು. ಕಂಟಕಶೋಧನ ಅಂತ ಅಂದ್ರೆ ನಮ್ ಕಂಟ್ರಿಗೂ ಅಥವಾ ನಮ್ ಒಂದು ರಾಜ್ಯಂಗೆ ಮತ್ತೆ ಜನಕ್ಕೆ ಏನಾದ್ರೂ ಒಂದು ಡಿಸ್ಪ್ಯೂಟ್ಸ್ ಇದ್ರೆ ನ್ಯಾಯ ಕೊಡ್ಸಿ ಅಂತ ಕೇಳಿದ್ರೆ ಅದನ್ನ ಕಂಟಕಶೋಧನ ನ್ಯಾಯಾಲಯ ಅಂತ ಕರಿತೀವಿ. ಸರಿನಾ, ಅವ್ರು ಯಾರೋ ಪ್ರಾದೇಶಿಕ, ಅವ್ರ ಇಲ್ಲಿ ಯಾರು ಇರ್ತಾರೆ ನ್ಯಾಯಾಧೀಶರು ಅಂದ್ರೆ ಪ್ರದೇಶ ಅಂತ ಕರಿತೀವಿ. ಪ್ರಾದೇಶಿಕ, ರಜುಕ, ಯುಕ್ತ ಅಂತ ಬರ್ತಾರೆ. ಅದೆಲ್ಲ ಸಖತ್ತು ಡೀಪ್ ಆಗಿ ಹೋದಾಗ ಕಲಿತೀವಿ. ಬಟ್ ಇಷ್ಟೊಂದು ಬೇಸಿಕ್ ಆಗಿ ಅವ್ರ ಬಗ್ಗೆ ಎಲ್ಲ ಏನು ಬೇಡ. ಓಕೆನಾ, ಪ್ರೆಸಿಡೆಂಟ್ ಇಲ್ಲಿ ಧರ್ಮಾಸ್ತಿಯ ನ್ಯಾಯಾಲಯದಲ್ಲಿ ಯಾರಿರ್ತಾರೆ, ವ್ಯವಹಾರಿಕ ಅಂತ ಇರ್ತಾರೆ. ಅಂದ್ರೆ ಅವರು ನಾವು ಪರ್ಸನಲ್ ಡಿಸ್ಪ್ಯೂಟ್ಸ್ ನ ಸಾಲ್ವ್ ಮಾಡಿ ಕಳಿಸ್ತಾರೆ. ಈಗ ಅದರ್ ಆಫೀಸರ್ಸ್ ಯಾರು, ನಾನು ಮಾರ್ಕ್ ಮಾಡ್ತೀನಿ, ಅವ್ರನ್ನ ಮಾತ್ರ ಓದ್ಕೊಳ್ಳಿ, ಅದ್ ಬಿಟ್ರೆ ಇನ್ಯಾರು ಬೇಡ. ಶುಲ್ಕಾಧ್ಯಕ್ಷ ಏನಾದ್ರು ಟೋಲ್ ಟ್ಯಾಕ್ಸ್, ನಾವು ಮುಂಚೆ ಪೀರಿಯಡ್ ಅಲ್ಲೂ ನೋಡಿದೀವಿ. ಮುಂಚೆ ಯಾರು ಇದ್ರು ಮಹಾಜನಪದ ಶುಲ್ಕಾಧ್ಯಕ್ಷ ಅಂದ್ರೆ ಯಾರು, ಟೋಲ್ ಟ್ಯಾಕ್ಸ್ ಅಂತ ಕರಿತೀವಿ. ಅಂದ್ರೆ ಟೋಲ್ ಟ್ಯಾಕ್ಸ್ ನ ಕಲೆಕ್ಟ್ ಮಾಡೋರು. ಸನ್ನಿದಾತ ಅಂತ ಕರಿತೀವಿ, ಯಾರು ಚೀಫ್ ಟ್ರೆಜರಿ ಆಫೀಸರ್. ಸಾಮರ್ಥ, ಸನ್ನಿದಾತ ಟ್ರೆಜರಿ ಆಫೀಸರ್ಸ್. ಸಾಮರ್ಥ ಅಂತಂದ್ರೆ ರೆವೆನ್ಯೂನ ಕಲೆಕ್ಟ್ ಮಾಡೋರು. ಓಕೆನಾ, ಕಲೆಕ್ಟರ್ ಜನರಲ್ ಆಫ್ ರೆವೆನ್ಯೂ. ಅದ್ ಬಿಟ್ರೆ ಇನ್ಯಾರು ಬೇಡ, ಇಂಪಾರ್ಟೆಂಟ್ ಬೇಡ. ಬಟ್ PPT ಆಗ್ತಾಗ ನೀವು ಆರಾಮಾಗಿ ಹೋಗಿ ಓದ್ಕೋಬಹುದು. ಈಗ ಮೆಗಾಸ್ಥಿನಿಸ್ ಪ್ರಕಾರ ಇದಿಷ್ಟು ಅರ್ಥಶಾಸ್ತ್ರ ಹೇಳಿರೋದು. ಮೆಗಾಸ್ಥಿನಿಸ್ ನೋಡೋದಾದ್ರೆ ಮೆಗಾಸ್ಥಿನಿಸ್ ಏನ್ ಹೇಳ್ತಾನೆ, ಅಂದ್ರೆ ಮೌರ್ಯನ ಅಡ್ಮಿನಿಸ್ಟ್ರೇಷನ್ 6 ಕಮಿಟಿ, ಒಂದು ಕಮಿಟಿಲಿ 5 ಮೆಂಬರ್ ಆಗಿ ಡಿವೈಡ್ ಆಗಿದ್ರು ಅಂತ ಹೇಳ್ತಾನೆ. ಓಕೆನಾ, ಆರ್ಮಿಲೂ ಅದೇ ತರ ಡಿವೈಡ್ ಆಗಿದ್ರು ಅಂತಾನೆ. ಬಟ್ ಮೆಗಾಸ್ಥಿನಿಸ್ ಆ ತರ ಹೇಳ್ತಾನೆ. ಬಟ್ ಅವ್ನ ಸೋರ್ಸಸ್ ನ ಕರೆಕ್ಟ್ ಆಯ್ತಾ ಇಲ್ವಾ ಅಂತ ನಮ್ಗೆ ಇನ್ನೂ ಟ್ರಸ್ಟ್ ಮಾಡಕ್ಕೆ ಜಾಸ್ತಿ ಟ್ರಸ್ಟ್ ಇಶ್ಯೂಸ್ ಇದೆ. ಸೊ ನಾವು ಹಾಗಾಗಿ ಯಾವುದೇ ತರ ಇಂಪಾರ್ಟೆಂಟ್ ಆಗಿ ಅವ್ರು ಹೇಳಿದ್ ನಿಜ ಅಂತ ನಾವು ನಂಬಕ್ಕಾಗಲ್ಲ. ಈಗ ಅರ್ಥಶಾಸ್ತ್ರ ಪ್ರಕಾರ ನೋಡಿ, ವುಮೆನ್ ಹೈ ಪೊಸಿಷನ್ಸ್ ಇತ್ತು ಟೆರಿಟರಿಯಲ್ಲೇನು, ಅಂದ್ರೆ ಮೌರ್ಯನ್ ಎಂಪೈರ್ ಅಲ್ಲಿ ವುಮೆನ್ಗೆ ಒಳ್ಳೆ ಸ್ಥಾನ ಇತ್ತು. ಅವ್ರಿಗೆ ಎಲ್ಲಾ ತರಹದ ಒಂದು ಫೆಸಿಲಿಟೀಸ್ ಇತ್ತು. ಮತ್ತೆ ಅವರು ವುಮೆನ್ ಆರ್ಮಿಲಿ ಪಾಲ್ಗೊಳ್ಳಬಹುದಿತ್ತು ಅಂತ ಹೇಳಿದ್ದಾರೆ. ಅದೆಷ್ಟು ನಿಜನೋ ಎಷ್ಟು ಸುಳ್ಳು ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಅರ್ಥಶಾಸ್ತ್ರ ನಾವು ಇಂಪಾರ್ಟೆಂಟ್ ಸೋರ್ಸ್ ಆಫ್ ಹಿಸ್ಟ್ರಿ ಅಂತ ಕನ್ಸಿಡರ್ ಮಾಡಿದ್ವಿ. ನೋಡಿ, ಈ ತರ ಅವ್ರದ್ದು ಪ್ರಾವಿನ್ಸಸ್ ಡಿವೈಡ್ ಆಗಿತ್ತು. ಮತ್ತೆ ನಾನು ಹೇಳಿದ್ದೆ ಇಲ್ಲಿಂದ ಇಲ್ಲಿ ಗಂಟು ಮಾಡಿರೋಂತ, ಇಲ್ಲಿ ವೆಸ್ಟ್ ಅಲ್ಲಿ ಯಾವ್ದು ಭರೂಚ್ ಪೋರ್ಟ್, ಈಸ್ಟ್ ಅಲ್ಲಿ ತಾಮ್ರಲಿತ್ತಿ ಅಂದ್ರೆ ಬೆಂಗಾಲ್ ಹೂಗ್ಲಿ ರಿವರ್ ಮೇಲೆ ಆ ಒಂದು ಪೋರ್ಟ್ಗಳನ್ನ ಇವರು ಕಂಟ್ರೋಲ್ ಮಾಡ್ತಿದ್ರು. ಹಾಗಾಗಿ ಶಿಪ್ಪಿನ ಇವರು ಟ್ರೇಡ್ ಮಾಡ್ತಿದ್ರು ಅಂತ ನಮ್ಗೆ ಕಂಡು ಬರುತ್ತೆ. ಈಗ ಇನ್ನು ಪ್ರಾವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಮೆಗಾಸ್ಥಿನಿಸ್ ಪ್ರಕಾರ ಏನಾಗಿತ್ತು ಅಂದ್ರೆ, ಸೊಸೈಟಿ 4 ವರ್ಣಗಳಾಗಿ ಡಿವೈಡ್ ಮಾಡಿರೋ ಅಂದ್ರೆ ಮೆಗಾಸ್ಥಿನಿಸ್ ಬರ್ಕೊಂಡಿರೋ ಬುಕ್ ಅಲ್ಲಿ ಹಿಂಗಿತ್ತು. ಮತ್ತೆ 7 ಕ್ಲಾಸಸ್ ಆಗಿ ಡಿವೈಡ್ ಆಗಿತ್ತು ಸೊಸೈಟಿಲಿ. 7 ಕ್ಲಾಸಸ್ ಯಾವ್ದಂದ್ರೆ PCS TWOC ಅಂತ ಕರಿತೀವಿ. ಪಿ ಅಂದ್ರೆ ಏನು, ಫಿಲಾಸಫರ್ಸು, ಕಲ್ಟಿವೇಟರ್ಸು, ಹಂಟರ್ಸ್, ಶೆಪರ್ಸು, ಟ್ರೇಡರ್ಸು, ವಾರಿಯರ್ಸು, ಓವರ್ಶಿಪ್ಪರ್ಸು, ಓವರ್ಸಿಯರ್ಸು, ಕೌನ್ಸಿಲರ್ಸ್ ಅಂತ ಡಿವೈಡ್ ಮಾಡ್ತೀವಿ. ಇಷ್ಟು ಏನ್ ಇಂಪಾರ್ಟೆಂಟ್ ಅಲ್ಲ, ಎಲ್ಲೋ ಯಾವಾಗೋ ಒಂದೊಂದ್ಸಲಿ ಕೇಳ್ತಾರೆ, ಬಟ್ ನಮ್ಗೆ ಗೊತ್ತಿರಬೇಕು. ಸರಿನಾ, ಮತ್ತೆ ಇನ್ನು ಅರ್ಥಶಾಸ್ತ್ರ ಇನ್ನು ಹೇಳಿರ್ತಾರೆ 8 ತರದ ಮದ್ವೆಗಳು ಅಲ್ಲಿ ಅಲೋವ್ ಇತ್ತು, ಡೈವರ್ಸು ಅಲೋವ್ ಇತ್ತು ಆಗಿನ ಕಾಲ ಮೌರ್ಯನ್ ಎಂಪೈರ್ ಅಲ್ಲಿ ಅಂತ ಇರ್ತಾರೆ. ಬಟ್ ಅಥೆಂಟಿಕ್ ಸೋರ್ಸಸ್ ಅಂತ ನಾವು ಇನ್ನು ಕನ್ಸಿಡರ್ ಮಾಡಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ, ಶುಂಗ. ನಾನು ಹೇಳಿದೆ ಪುಷ್ಯಮಿತ್ರ ಶುಂಗ ಅಂತ ಒಬ್ಬ ಮಿಲಿಟರಿ ಕಮಾಂಡರು ಬೃಹದ್ರಥನ ಸಾಯಿಸಿ ತನ್ನ ಡೈನಾಸ್ಟಿನ ಎಸ್ಟಾಬ್ಲಿಷ್ ಮಾಡ್ತಾನೆ. ಅದೇನೆ ಶುಂಗ ಡೈನಾಸ್ಟಿ. ಇದು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ನಾವೀಗ ಏನ್ ನೋಡೋಣ, ಕ್ವಶನ್ಸ್ ನ ನೋಡಕ್ ಹೋಗೋಣ. ನೋಡಿ, ಕ್ವಶನ್ಸ್ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಯಾವ ಒಂದು ಪರ್ಸನ್ಸ್ ಮೇಲೆ ಕೇಳ್ತಿದ್ದಾರೆ ಅವ್ರ ಬಗ್ಗೆ ಜಾಸ್ತಿ ಓದಕ್ಕೆ ಟ್ರೈ ಮಾಡಿ. ಮೊದಲನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ದ ಫಸ್ಟ್ ಸಬ್ ಕಾಂಟಿನೆಂಟಲ್ ಎಂಪೈರ್? ಈ ಕೆಳಗಿನ ಯಾವುಗಳಲ್ಲಿ ಮೊದಲ ಉಪಖಂಡ ಸಾಮ್ರಾಜ್ಯ ಯಾವುದಂದ್ರೆ ನಮ್ಮ ಮೌರ್ಯನ್ ಎಂಪೈರ್ ಅಂದ್ರೆ ಮೌರ್ಯ ಸಾಮ್ರಾಜ್ಯ. ಚಂದ್ರಗುಪ್ತ ಮೌರ್ಯಸ್ ಕ್ಯಾಪಿಟಲ್ ವಾಸ್, ಚಂದ್ರಗುಪ್ತ ಮೌರ್ಯನ ರಾಜಧಾನಿ ಯಾವುದು? ಪಾಟಲಿಪುತ್ರ. 290
ಏಳರಲ್ಲಿ ಚಂದ್ರಗುಪ್ತ ಮೌರ್ಯನ ನಂತರ ಯಾರು ಆಡಳಿತಕ್ಕೆ ಏರಿದರು? ವಿಚ್ ಅವರ್ ರೂಲರ್ ಸಕ್ಸೀಡೆಡ್ ದ ಚಂದ್ರಗುಪ್ತ ಮೌರ್ಯನ್ 297 BC? 297 BC ಅಂದ್ರೆ ಯಾರು? ಚಂದ್ರಗುಪ್ತ. ಚಂದ್ರಗುಪ್ತ ಮೌರ್ಯ ಆದ್ಮೇಲೆ ಬರೋದು ಯಾರು? ಬಿಂದುಸಾರ. ಯಾರು? ಬಿಂದುಸಾರ ಅಂತ ನಾವು ಕರಿತೀವಿ. ದ ಕ್ಯಾಪಿಟಲ್, ದ ಮೌರ್ಯನ್ ಪಿಲ್ಲರ್ ಕ್ಯಾಪಿಟಲ್ ಫೌಂಡ್ ಎಟ್ ಡ್ಯಾಶ್ ಇಸ್ ಪಾಪ್ಯುಲರ್ ನೋನ್ ಆಸ್ ದ ಲಯನ್ ಕ್ಯಾಪಿಟಲ್. ಡ್ಯಾಶ್ ನಲ್ಲಿ ಕಂಡು ಬಂದ ಮೌರ್ಯನ ಸ್ತಂಭ ಶಿರೋಭಾಗವನ್ನು ಸಿಂಹ ಶಿರೋಭಾಗ ಎಂದು ಕರೆಯಲಾಗುತ್ತದೆ. ಯಾವುದು ಅಂದ್ರೆ ಪಿಲ್ಲರ್ ಕ್ಯಾಪಿಟಲ್ ಸಾರನಾಥ್ ಅಲ್ಲಿರುವಂತ ಒಂದು ಪಿಲ್ಲರ್ ಕ್ಯಾಪಿಟಲ್ ನ ಲಯನ್ ಕ್ಯಾಪಿಟಲ್ ಪಿಲ್ಲರ್ ನ ಲಯನ್ ಕ್ಯಾಪಿಟಲ್ ಅಂತ ನಾವು ಕರಿತೀವಿ. ಅದನ್ನ ಏನ್ ಯೂಸ್ ಮಾಡಿದೀವಿ ಈಗ ನಾವು? ನಮ್ಮ ನ್ಯಾಷನಲ್ ಎಂಬಲ್ಗೆ ಯೂಸ್ ಮಾಡಿದೀವಿ. ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ದ ಫಸ್ಟ್ ಮೌರ್ಯನ್ ರೂಲರ್ ಹೂ ಟ್ರೈ ಟು ಸ್ಪ್ರೆಡ್ ದಿಸ್ ಮೆಸೇಜ್ ಥ್ರೂ ಇನ್ಸ್ಕ್ರಿಪ್ಷನ್? ಶಾಸನಗಳ ಮೂಲಕ ತನ್ನ ಸಂದೇಶವನ್ನು ಹರಡಲು ಪ್ರಯತ್ನಿಸಿದ ಮೊದಲ ಮೌರ್ಯ ರಾಜ ಯಾರು? ಯಾರು ಅಂತ ಅಂದ್ರೆ ನೋಡಿ, ಎಡಿಕ್ಟ್, ರಾಕ್ ಎಡಿಕ್ಟ್ ಎಷ್ಟು? ರಾಕ್ ಎಡಿಕ್ಟ್ 14 ಬಗ್ಗೆ ಏನ್ ಹೇಳಿದಾನೆ ಅಶೋಕ? ತನ್ನ ರಾಜ್ಯದಲ್ಲಿ ಅಂದ್ರೆ ತನ್ನ ಅವರು ಟೆರಿಟರಿಯಲ್ಲಿ ಈ ಒಂದು ಇನ್ಸ್ಕ್ರಿಪ್ಷನ್ ಮುಖಾಂತರ ಎಲ್ಲರಿಗೂ ತನ್ನ ಜನರಿಗೆ ಇನ್ಫಾರ್ಮೇಶನ್ ತಲುಪಿಸ್ಬೇಕು, ಮೆಸೇಜ್ ನ ತಲುಪಿಸ್ಬೇಕು ಅಂತ ಯಾರು ಮಾಡಿರ್ತಾನೆ? ಅಶೋಕ ಮಾಡಿರ್ತಾನೆ. Which of the first empire in the ancient India to use elephant in the war on a large scale? ಯುದ್ಧದಲ್ಲಿ ಆನೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸಿದ ಪ್ರಾಚೀನ ಭಾರತದ ಮೊದಲ ಸಾಮ್ರಾಜ್ಯ ಯಾವುದು? ಮೊದಲ ಸಾಮ್ರಾಜ್ಯ ಯಾವುದು ಅಂತಂದ್ರೆ ಈಗ ಮಗಧ ಅಂತ ಕರಿತಿದ್ವಿ. ಮಗಧ ಇದ್ರೊಳಗೆ ಮಗಧ ಆನ್ಸರ್ ಆಗುತ್ತೆ. ಯಾಕೆ ಅಂತಂದ್ರೆ ಮಗಧ ಒಂದು ಪವರ್ಫುಲ್ ಪ್ಲೇಸಸ್ ಆಗಿತ್ತು. ಯಾಕೆ ಅಂದ್ರೆ ಇಲ್ಲಿ ಮಗಧ 5 ಹಿಲ್ಸ್ ಮಧ್ಯೆ ಸರೌಂಡೆಡ್ ಆಗಿತ್ತು. ಮತ್ತೆ ಕಾನ್ಫ್ಲುಯೆನ್ಸ್ ಆಫ್ ಗಂಗಾ ರಿವರ್ ಹತ್ರ ಮೇಲೆ ಫ್ಲೋ ಆಗ್ತಿತ್ತು. ಈ ಜಾಸ್ತಿ ಹಿಲ್ಸ್ ಇತ್ತಲ್ವಾ, ಈ ಕಾಡುಗಳ ಮಧ್ಯೆ ಏನಿತ್ತು, ಪ್ರಾಣಿಗಳು ಸಿಕ್ತಿತ್ತು ಅವ್ರಿಗೆ. ಓಕೆನಾ, ಆನೆಗಳನ್ನ ಟೇಮ್ ಮಾಡಿ ಯುದ್ಧದಲ್ಲಿ ಬಳಸಿದ್ರು. ಸೊ ಅದಕ್ಕೋಸ್ಕರ ಸಖತ್ತು ಪವರ್ಫುಲ್ ಆಗಿರು. ಅದೇ ತರನೇ ಚಂದ್ರಗುಪ್ತ ಮೌರ್ಯರು ಅಷ್ಟೇ ಸೆಲ್ಸಸ್ ನಿಕಟರ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಆನೆಗಳನ್ನೆಲ್ಲ ಬಳಸಿರ್ತಾರೆ. ಅದಕ್ಕೆ ಈ ಒಂದು ಕ್ವಶನ್ ಇಲ್ಲಿಂದ ರೈಸ್ ಆಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ದ ಸೆಲಿಯೋನ್ಸ್? ಸೆಲಿಯೋನ್ಸ್ ಅಂದ್ರೆ ಏನು? ಶ್ರೀಲಂಕಾ ಕ್ರಾನಿಕಲ್ಸ್. ಶ್ರೀಲಂಕಾ ಅಂತ ಕರಿತಿದ್ವಿ ಆಗಿನ ಕಾಲದಲ್ಲಿ. ಈಗಿನ ಕಾಲ ಶ್ರೀಲಂಕಾನ ಸೆಲೋನ್ಸ್ ಅಂತ ನಾವು ಕರಿತಿದ್ವಿ. ಕ್ರಾನಿಕಲ್ಸ್ ದಟ್ ಆಕ್ಟೆಡ್ ಆಸ್ ಅನ್ ಇಂಪಾರ್ಟೆಂಟ್ ಲಿಟರರಿ ಸೋರ್ಸ್ ಫಾರ್ ದ ಮೌರ್ಯನ್ ಎಂಪೈರ್. ಮೌರ್ಯ ಸಾಮ್ರಾಜ್ಯದ ಪ್ರಮುಖ ಸಾಹಿತ್ಯಕ ಮೂಲವಾಗಿದ್ದ ಸೆಲೋನನ್ ವೃತ್ತಾಂತ ಯಾವುದು? ಅಂದ್ರೆ ಶ್ರೀಲಂಕಾದಲ್ಲಿ ಯಾವ ಒಂದು ಟೆಕ್ಸ್ಟ್ ಸಿಕ್ತು ಅಂತ ನಾನು ಹೇಳಿದ್ದೀನಿ. ದೀಪವಂಶ, ಮಹಾವಂಶ, ವಂಶ ಪಿಸಾಕಿನಿ ಅಂತ ಕರಿತೀವಲ್ವಾ, ಆ ಒಂದು ಟೆಕ್ಸ್ಟ್ ಚಂದ್ರಗುಪ್ತ ಮೌರ್ಯ ಅಥವಾ ಮೌರ್ಯನ್ ಪೀರಿಯಡ್ ಬಗ್ಗೆ ಮಾತಾಡುತ್ತೆ. ಮೆಗಾಸ್ಥೆನಿಸ್ ವಾಸ್ ಸೆಂಟ್ ಬೈ ಸೆಲ್ಸಸ್ ನಿಕೋಟರ್ ಟು ದ ಕೋರ್ಟ್ ಆಫ್ ವಿಚ್ ರೂಲರ್? ಸೆಲ್ಸೋಸ್ ನಿಕೋಟರ್ ಮೆಗಾಸ್ಥೆನಿಸ್ ಅವರನ್ನು ಯಾವ ರಾಜನ ಆಸ್ಥಾನಕ್ಕೆ ಕಳುಹಿಸಿದರು? ಯಾರಂತಂದ್ರೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿದರು. ದ ಆಥರ್ ಆಫ್ ದ ಅರ್ಥಶಾಸ್ತ್ರ ವಾಸ್ ಅ ಕಾಂಟೆಂಪ್ರರಿ ಆಫ್ ವಿಚ್ ರೂಲರ್? ಅರ್ಥಶಾಸ್ತ್ರದ ಕೃತಿ ಯಾವ ರಾಜನ ಸಮಕಾಲೀನವಾಗಿದ್ದನು? ಅರ್ಥಶಾಸ್ತ್ರ ಯಾವಾಗ ಬರ್ದಿರ್ತಾರೆ? ಕೌಟಿಲ್ಯ ಯಾವಾಗ ಬರ್ದಿರ್ತಾರೆ ಅಂದ್ರೆ ಚಂದ್ರಗುಪ್ತ ಮೌರ್ಯನ ಆ ಒಂದು ಕಾಲದಲ್ಲಿ ಬರ್ದಿರ್ತಾರೆ. ವೆನ್ ಡಿಡ್ ದ ಬಿಂದುಸಾರ ಅಸೆಂಡೆಡ್ ದ ಮೌರ್ಯನ್ ಥ್ರೋನ್? ಬಿಂದುಸಾರನು ಮೌರ್ಯನ ಸಿಂಹಾಸನವನ್ನು ಯಾವಾಗ ಅಲಂಕರಿಸಿದನು? ಯಾವಾಗ? ನಾನು ಹೇಳ್ದೆ ಡೇಟ್ ನೆನ್ಪಿಟ್ಕೊಳ್ಳಿ ಅಂತ. ನೋಡಿ, FTS ಅಲ್ಲಿ ಕೇಳಿದಂತ ಒಂದು ಪ್ರಶ್ನೆ. 297 BCE, ಕ್ರಿಸ್ತಪೂರ್ವ 297. Who among the following Mauryan king turned to Buddhism and non-violence after the Kalinga war? ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮ ಮತ್ತು ಅಹಿಂಸೆಯನ್ನು ಸ್ವೀಕರಿಸಿದ ಮೌರ್ಯ ರಾಜ ಯಾರು ಅಂತಂದ್ರೆ ಅಶೋಕ. ಹೇಳಿದೆ ಯಾವುದು? ಕಳಿಂಗ ವಾರ್ ಯಾವಾಗ? 261 BCE ಅಲ್ಲಿ ನಡೆದಂತ ಒಂದು ವಾರ. ಎಷ್ಟನೇ ಎಡಿಕ್ಟ್ ಇದ್ರ ಬಗ್ಗೆ ಮಾತಾಡುತ್ತೆ? 13ನೇ ಎಡಿಕ್ಟ್ ಇದ್ರ ಬಗ್ಗೆ ಮಾತಾಡ್ತಾನೆ ಅಶೋಕ. Who among the following Mauryan king fasted to death at ಶ್ರವಣ ಬೆಳಗೋಳ? ಶ್ರವಣ ಬೆಳಗೋಳದಲ್ಲಿ ಉಪವಾಸದಿಂದ ಮರಣ ಹೊಂದಿದ್ದ ಮೌರ್ಯ ರಾಜ ಯಾರು? ಸಲ್ಲೇಖನನ್ನ ಪ್ರಾಕ್ಟೀಸ್ ಮಾಡಿದ್ಯಾರು? ಚಂದ್ರಗುಪ್ತ ಮೌರ್ಯ. ಇಲ್ಲಿಗೆ ಬಂದು ಕರ್ನಾಟಕ ಶ್ರವಣ ಬೆಳಗೊಳಗೆ ಬಂದು. ದ ಫೌಂಡೇಶನ್ ಆಫ್ ದ ಸಾಂಚಿ ಸ್ತೂಪ ವಾಸ್ ಲೆಡ್ ಬೈ ವಿಚ್ ಕಿಂಗ್? ಈಗ ಸಾಂಚಿ ಸ್ತೂಪನ ಯಾರು ಕಳಿಸಿದ್ರು? ನಾನು ಮುಂಚೆನೆ ಇದ್ರೊಳಗೆ ಹೇಳಿದ್ದೀನಿ ಕ್ಲಾಸಲ್ಲಿ. ಸಾಂಚಿ ಸ್ತೂಪ ಇಲ್ಲಿ ಮಧ್ಯಪ್ರದೇಶದಲ್ಲಿ ಫೌಂಡ್ ಆಗಿರುತ್ತಲ್ವಾ, ಅದನ್ನ ಯಾರು ಕಟ್ಸಿರ್ತಾರೆ ಅಂತಂದ್ರೆ ಅಶೋಕ ಕಟ್ಸಿರ್ತಾರೆ. ಓಕೆನಾ, ಅಶೋಕ ಕಟ್ಸಿರ್ತಾರೆ. ಮತ್ತೆ 3rd ಬುದ್ಧಿಸ್ಟ್ ಕೌನ್ಸಿಲ್ ಯಾರು ಆರ್ಗನೈಸ್ ಮಾಡೋದು? ಅಶೋಕನೇ ಆರ್ಗನೈಸ್ ಮಾಡಿರ್ತಾನೆ. ವಾಟ್ ವಾಸ್ ದ ಫಂಕ್ಷನ್ ಆಫ್ ಎನ್ ಆಫೀಸರ್ ಕಾಲ್ಡ್ ದ ಸಾಮರ್ಥ? ಸಾಮರ್ಥ ಅಂತ ನಾನು ಹೇಳ್ದೆ ನೋಡಿ, ಫಂಕ್ಷನ್ ಆಫ್ ಆಫೀಸರ್. CGL ಡೈರೆಕ್ಟ್ ಪ್ರಶ್ನೆ, SSC CGL ಅಲ್ಲಿ ಡೈರೆಕ್ಟ್ ಪ್ರಶ್ನೆ. ಸಾಮರ್ಥ ಅಂತ ಯಾರನ್ನ ಕರೀತಾರೆ? ರೆವೆನ್ಯೂ ಕಲೆಕ್ಟರ್ನ. ಯಾರು? ರೆವೆನ್ಯೂ ಕಲೆಕ್ಟರ್ನ ಇದನ್ನ ಸಾಮರ್ಥ ಅಂತ ಕರೀತಾರೆ. ಹೂ ಸೆಂಟ್ ದ ಗ್ರೀಕ್ ಅಂಬಾಸಿಡರ್ ಮೆಗಾಸ್ಥೆನಿಸ್ ಟು ಚಂದ್ರಗುಪ್ತ ಮೌರ್ಯಸ್ ಕೋರ್ಟ್? ಮೆಗಾಸ್ಥೆನಿಸ್ ಅವರನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಯಾರು ಕಳುಹಿಸಿದರು? ಯಾರು ಅಂತಂದ್ರೆ ಸೆಲ್ಸಸ್ ನಿಕೋಟರ್. ಇನ್ ಮೆಗಾಸ್ಥೆನಿಸ್ ಕ್ಲಾಸಿಫಿಕೇಶನ್ ದ ಕಿಂಗ್ಸ್ ಕೌನ್ಸಿಲ್ಸ್ ಬಿಲಾಂಗ್ ಟು ವಿಚ್ ಗ್ರೂಪ್? ಓಕೆನಾ, ಕಿಂಗ್ಸ್ ಕೌನ್ಸಿಲ್ಸ್ ಎಷ್ಟನೇ ಗ್ರೂಪ್ ಬೆಳಗಾಗಿದೆ? 2nd ಗ್ರೂಪ್. ನಾನು ಹೇಳಿದ ಸಪ್ತಾಂಗ ಥಿಯರಿಲಿ ನೋಡಿ, MTS ಅಲ್ಲಿ ಸಪ್ತಾಂಗ ಥಿಯರಿಲಿ ಯಾರು ಬರ್ತಾರೆ? ಫಸ್ಟ್ ಕಿಂಗು, ಆಮೇಲೆ ಮಿನಿಸ್ಟರ್ಸು, ಆಮೇಲೆ ಟೆರಿಟರಿ, ಅದಾದ್ಮೇಲೆ ಫೋರ್ಟ್. ಓಕೆನಾ,
ಫೋರ್ಟ್ ಇದು ಹಿಂಗೆ ಬರ್ತಾರಲ್ವಾ 7 ಥರ ಬರ್ತಾರಲ್ವಾ ಅದನ್ನ ಕಿಂಗ್ಸ್ ಕೌನ್ಸಿಲರ್ಸ್ ಅಂದರೆ ಕೌನ್ಸಿಲರ್ಸ್ ಅಂದರೆ ಯಾರು ಅಸಿಸ್ಟೆಂಟ್ಸ್ಗಳು ಎಷ್ಟನೇ ಗ್ರೂಪಲ್ಲಿ ಬರ್ತಾರೆ ಅಂದರೆ ಸೆಕೆಂಡ್ ಗ್ರೂಪ್ಗೆ ಬರ್ತಾರೆ. ಹೂ ವಾಸ್ ಡಿಫಿಟೆಡ್ ಬೈ ದ ಚಂದ್ರಗುಪ್ತ ಮೌರ್ಯ, ಚಂದ್ರಗುಪ್ತ ಮೌರ್ಯನು ಯಾರನ್ನು ಸೋಲಿಸಿದನು, ಧನಾನಂದನ ಸೋಲಿಸ್ತಾನೆ. ಅದಾದ್ಮೇಲೆ ಶೆಲ್ಸಸ್ ನಿಕೋಟರ್ನ ಸೋಲಿಸ್ತಾನೆ. ಓಕೆನಾ, ಶೆಲ್ಸಸ್ ನಿಕೋಟರ್ನ ಸೋಲಿಸ್ತಾನೆ. ಧನಾನಂದ ಅಂತಂದ್ರೆ ಧನಾನಂದ ಆನ್ಸರ್ ಆಗಿತ್ತು. ಧನಾನಂದ್ರ ಯಾವೊಂದು ರೀತಿಯ ಡೈನಾಸ್ಟಿಯ ರಿಲೇಟೆಡ್ ಅಂತಂದ್ರೆ ನಂದಾ ಡೈನಾಸ್ಟಿಗೆ ರಿಲೇಟೆಡ್. ಚಂದ್ರಗುಪ್ತ ಮೌರ್ಯ ಓವರ್ ದ ನಂದಾ ಡೈನಾಸ್ಟಿ ವಿತ್ ದ ಹೆಲ್ಪ್ ಆಫ್, ನೋಡಿ ಮದೇ ಕ್ವಶನ್, ಚಂದ್ರಗುಪ್ತ ಮೌರ್ಯ ನಂದಾ ವಂಶವನ್ನು ಯಾರ ಸಹಾಯದಿಂದ ಉರುಳಿಸಿದನು, ಯಾರ ಸಹಾಯದಿಂದ ಅಂತಂದ್ರೆ ವಿಷ್ಣುಗುಪ್ತ ಅಂದ್ರೆ ಯಾರು, ಕೌಟಿಲ್ಯ ಅಂತ ಕರಿತೀವಿ, ಚಾಣಕ್ಯ ಅಂತಾನು ಅವ್ರನ್ನ ಕರಿತೀವಿ ನಾವು. ಸರಿನಾ. ಹೌ ಮೆನಿ ಕ್ಲಾಸಸ್ ಆಫ್ ಇಂಡಿಯನ್ ಸೊಸೈಟೀಸ್ ಆಸ್ ಮೆನ್ಷನ್ಡ್ ಇನ್ ಇಂಡಿಕಾ ಯಾರ ಬುಕ್ಕು, ಮೆಗಸ್ತನಿಸ್ ಬುಕ್ಕು. ಎಷ್ಟು ತರಹದ ಒಂದು ಕ್ಲಾಸಸ್ ಸೊಸೈಟಿ ಎಷ್ಟು ಕ್ಲಾಸಸ್ ಆಗಿ ಡಿವೈಡ್ ಆಗಿತ್ತು ನಮ್ಮ ಇಂಡಿಯನ್ ಸೊಸೈಟಿ ಅಂತ ಅಂದ್ರೆ 7 ಕ್ಲಾಸಸ್ ಆಗಿ ಡಿವೈಡ್ ಆಗಿತ್ತು ಅಂತ ಮೆಗಸ್ತನಿಸ್ ಹೇಳ್ತಾನೆ. ಬಟ್ ಅದು ನಿಜ ನಿಲ್ವೋ ಗೊತ್ತಿಲ್ಲ. ಸರಿನಾ. ಅಷ್ಟೇ ನೋಡಿ, ಕ್ವಶನ್ಸ್ ಏನೋ ಜಾಸ್ತಿ ಐತೆ ಈ ಒಂದು ಕಾನ್ಸೆಪ್ಟ್ ಇಂದ. ಇವತ್ತು ಈ ಒಂದು ಪಾರ್ಟಿಂದ ಜಾಸ್ತಿ ಕ್ವಶನ್ಸ್ ನಿಮ್ಗೆ ಕೇಳ್ತಾರೆ. ನಾನು ಮುಂಚೆ ಸ್ವಲ್ಪ ಕ್ವಶನ್ಸ್ ನ ಮಾಡ್ತೀನಿ, ಇನ್ನು ಮಿಕ್ಕಿದೆಲ್ಲ ರಿಪೀಟೆಡ್ ಕ್ವಶನ್ಸ್. ಓಕೆನಾ, ರಿಪೀಟೆಡ್ ಮತ್ತೆ ಅದೇ ತರ ಒಂದು ಥೀಮ್ ಬೇಸ್ಡ್ ಕ್ವಶನ್ ನೀವು PPT ಡೌನ್ಲೋಡ್ ಮಾಡ್ಕೊಂಡು ನೀವು ಆರಾಮಾಗಿ ನೋಡ್ಬೋದು. ಲಾಸ್ಟ್ ಕ್ವಶನ್ ನೋಡೋಣ. ಅಕಾರ್ಡಿಂಗ್ ಟು ಅರ್ಥಶಾಸ್ತ್ರ ದ ಕಮಾಂಡಿಂಗ್ ಆಫೀಸ್ ಆಫ್ ಕ್ಯಾವಲ್ರಿ ವಾಸ್ ನೋನ್ ಆಸ್, ಏನಂತ ಕರಿತಿದ್ರು ಕ್ಯಾವಲ್ರಿ ಮ್ಯಾನ್ ನ? ನೋಡಿ CGL ಕ್ವಶನ್. ಓಕೆನಾ, ಕ್ಯಾವಲ್ರಿ ಮ್ಯಾನ್ ಅಂತ ಅಂದ್ರೆ ಏನು, ಹಾರ್ಸ್ ಮೇಲೆ ಹೋಗೋಣ. ಓಕೆನಾ, ಹಾರ್ಸ್ ಮೇಲೆ ಹೋಗೋಣ ಏನಂತ ಕರಿತಿದ್ರು, ಅಶ್ವಾಧ್ಯಕ್ಷ ಅಂತ ನಾವು ಕರಿತಿದ್ವು. ಓಕೆನಾ, ಅಶ್ವಾಧ್ಯಕ್ಷ ಅಂತ ನಾವು ಕರಿತಿದ್ವಿ. ಸೊ ಇಲ್ಲಿಗೆ ಎಂಡ್ ಮಾಡೋಣ. ಇನ್ನು ನೋಡಿ ಅದ್ ಬಿಟ್ಟರೆ ಇನ್ನು ಮೆಕ್ಕಿದೆಲ್ಲಾನು ನಮಗೆ ರಿಪೀಟೆಡ್ ಕ್ವಶನ್ಸ್. ಓಕೆನಾ, ನಾವು PPT ಡೌನ್ಲೋಡ್ ಮಾಡ್ಕೊಂಡು ನೀವು ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಥ್ಯಾಂಕ್ ಯು ಎವ್ರಿವನ್. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ 500 ಫ್ಯಾಮಿಲಿ ಆಗಿದೆ, 500 ಸಬ್ಸ್ಕ್ರೈಬರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ವಿ ಆರ್ ನೌ ಅ 500 ಮೆಂಬರ್ಸ್ ಫ್ಯಾಮಿಲಿ. ಆ್ಯಂಡ್ ಇನ್ನೂ ಈ ವಿಡಿಯೋನ ಯಾರು ಶೇರ್ ಮಾಡಿಲ್ಲ ದಯವಿಟ್ಟು ಶೇರ್ ಮಾಡಿ, ಎಲ್ಲರಿಗೂ ಒಂದು ತಿಳಿಸ್ಕೊಡಿ, ಮತ್ತೆ ನಮಗೆ ಸಪೋರ್ಟ್ ಮಾಡ್ತೀರಿ. ಸೊ ಥ್ಯಾಂಕ್ ಯು ಎವ್ರಿವನ್. ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.